ದೇಹಾಭಿಮಾನಿ ವೈಶ್ರವಣೋ ಮರುತಃ ಪ್ರಾಣಮಾನಿನಃ ಇಂದ್ರಾದ್ಯ ಇಂದ್ರಿಯಾತ್ಮಾನಃ ರುದ್ರೋಂತಃಕರಣಾತ್ಮಕಃ ದ್ರವ್ಯೇಶಃ ಪ್ರೋಕ್ತಃ ಕ್ರಿಯೇಶೋ ಗರುಡಸ್ಮೃತಃ ಕಾರಣೇಶಸ್ತಥಾ ಬ್ರಹ್ಮ ವಾಯುರಾಧಾರಪಸ್ಮೃತಃ ಅಂತರ್ಯಾಮಿ ತು ಯಜ್ಞಾದೇಃ ವಿಷ್ಣುರಿಜ್ಯಾದಿನಾಂ ಬ್ರಹ್ಮ. ಶ್ರೀ ಗುರುಭ್ಯೋ ನಮಃ. ಭಾಗವತದ 11ನೆಯ ಸ್ಕಂದದ ಪ್ರವಚನಮಾಲಾದಲ್ಲಿ ಈಗ ನಾವು ನೋಡ್ಲಿಕ್ಕೆ ಹೊರಟಿರೋದು 24ನೆಯ ಭಾಗ. ಈ 7ನೆಯ ಸ್ಕಂದದ 13ನೆಯ ಶ್ಲೋಕ ಈ ಹಿಂದೆ ಸಮಾಪ್ತವಾಗಿತ್ತು. ಪರಮಾತ್ಮ ಇನ್ನು ತನ್ನ ಅವತಾರವನ್ನು ಸಮಾಪ್ತ ಮಾಡುವವನಿದ್ದಾನೆ ಅಂತ ಉದ್ಧವನಿಗೆ ತಿಳಿದು ಬಂದಾಗ ಉದ್ಧವ ಬಂದು ಪರಮಾತ್ಮನ ಕಾಲಿಗೆ ಎರಗಿದ. ಅವನಿಗೆ ಪರಮಾತ್ಮ ಜ್ಞಾನಿಯಾದವನು ಹೇಗಿರ್ತಾನೆ ಅಂತ ಅನ್ನೋದನ್ನ ಉಪದೇಶಿಸಿದ. ನಾನು ಭೂತಲವನ್ನು ಬಿಟ್ಟು ಹೋದ ಬಳಿಕ ನೀನು ದ್ವಾರಕೆಯಲ್ಲಿ ಇರಬೇಡ, ಎಲ್ಲ ಕಡೆ ಅಧಾರ್ಮಿಕರಾದ ಜನರೇ ಇಲ್ಲಿ ಇನ್ನು ಮುಂದೆ ಇರ್ತಾರೆ, ಅದಕ್ಕಾಗಿ ನೀನು ಪ್ರೀತಿ ದ್ವೇಷ ಇತ್ಯಾದಿ ಎಲ್ಲವನ್ನು ತೊರೆದು ಸಂಚರಿಸ್ತಾ ಇರು ಅಂತನ್ನೋದನ್ನು ಹೇಳಿದ. ಜ್ಞಾನಿಯಾದವನು ಪರಮಾತ್ಮನನ್ನ ಧ್ಯಾನಿಸ್ತಾನೆ, ಪರಮಾತ್ಮನ ವಾಸಸ್ಥಳ ಅಂತ ಜೀವಿಗಳನ್ನ ಪ್ರೀತಿಸ್ತಾನೆ. ಹೀಗೆಲ್ಲ ದಿವ್ಯವಾದ ಅನುಸಂಧಾನಗಳನ್ನು ಅಳವಡಿಸಿಕೊಂಡವನು ಮತ್ತೆ ಸಂಸಾರದಲ್ಲಿ ಬೀಳೋದಿಲ್ಲ ಅಂತ ಹೀಗೆ ಆದೇಶ ಕೊಟ್ಟಾಗ ಆ ಉದ್ಧವ ಭಗವಂತನಿಗೆ ನಮಸ್ಕರಿಸಿದ. ಈ ಮುಂದಿನಂತೆ ಮಾತನ್ನು ಹೇಳಿದ. ಯೋಗೇಶ ಯೋಗ ವಿನ್ಯಾಸ ಯೋಗಾತ್ಮನ್ ಯೋಗ ಸಂಭವ ನಿಶ್ರೇಯಸಾಯ ಮೇ ಪ್ರೋಕ್ತಃ ತ್ಯಾಗಃ ಸನ್ಯಾಸ ಲಕ್ಷಣಃ. ನೀನು ಯೋಗದ ನಿಯಾಮಕನಾಗಿದ್ದೆ. ಜ್ಞಾನವನ್ನು ಮತ್ತು ಜ್ಞಾನದ ಉಪಾಯವನ್ನ ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು ಮೊದಲಾದವರಲ್ಲಿ ಇರಿಸಿ ಅವರನ್ನ ಆ ಮಾರ್ಗದಲ್ಲಿ ತೊಡಗಿಸಿದವನಾಗಿದ್ದೆ. ನೀನು ನನಗೆ ಮೋಕ್ಷ ಸಾಧನ ಅಂತ ಯಾವುದನ್ನು ಉಪದೇಶಿಸಿದ್ದಿ? ಈ ಎಲ್ಲ ಸಂಘಗಳನ್ನು ತೊರೆಯುವುದು, ಎಲ್ಲ ಸಂಘಗಳನ್ನು ತೊರೆಯುವುದೇ ಮೋಕ್ಷಕ್ಕೆ ಸಾಧನ ಅಂತ ಕೂಡ ನನಗೆ ಉಪದೇಶಿಸಿದ್ದೆ. ಆದರೆ ಈ ಒಂದು ತ್ಯಾಗವನ್ನ ಈಗೇನು ಹೇಳಿದ್ಯಲ್ಲ, ಈ ತ್ಯಾಗ ಬಹಳ ದುಷ್ಕರವಾದದ್ದು. ಕಾಮಾನಾಂ ವಿಷಯಾತ್ಮವಿಹಿ, ನಿನ್ನಲ್ಲಿ ಯಾರಿಗೆ ಭಕ್ತಿ ಇಲ್ಲ, ಯಾರು ವಿಷಯಗಳಿಗೆ ಅಂಟಿಕೊಂಡಿದ್ದಾರೆ ಅಂಥವರಿಗೆ ಈ ನೀನು ಹೇಳಿದಂಥ ತ್ಯಾಗ ಅಸಾಧ್ಯ ಅಂತ ನನ್ನ ಆಲೋಚನೆ. ಸುತರಾಂ ತ್ವಯಿ ಸರ್ವಾತ್ಮನ್ ಅಭಕ್ತ ಈ ರೀತಿ ಮೇಮತಿ. ಯೋಗೇಶ ಯೋಗ ವಿನ್ಯಾಸ ಅನ್ನುವ ಶಬ್ದಗಳನ್ನ ನಾವು ನೋಡಿದ್ವಿ ಈಗ ಇಲ್ಲಿ. ಅದಕ್ಕೆ ಆ ಶಬ್ದದ ಅರ್ಥಗಳನ್ನ ದತ್ತಾತ್ರೇಯ ಯೋಗ ಅನ್ನುವ ಶಬ್ದವನ್ನು, ಒಂದು ಯೋಗವನ್ನ, ಗ್ರಂಥವನ್ನ ಉದ್ಧರಿಸುವ ಮೂಲಕ ಆಚಾರ್ಯರು ಸ್ಪಷ್ಟಪಡಿಸ್ತಾರೆ. ನಾವು ಅದನ್ನ ಈ 2-3 ದಿವಸಗಳ ಹಿಂದೆನೆ ಕೂಡ ಒಂದು ಬಾರಿ ನೋಡಿದ್ದೀವಿ. ಅಲ್ಲಿಯೂ ಕೂಡ ಯೋಗೇಶ ಅನ್ನುವ ಒಂದು ಶಬ್ದ ಬಂದಿತ್ತು. ಅದಕ್ಕಾಗಿ ಈ ಶ್ಲೋಕವನ್ನ ಅಲ್ಲಿಗೆ ಹೊಂದಿಸಿಕೊಂಡು ಅದರ ಅರ್ಥವನ್ನ ನಾನು ಹೇಳಿದ್ದೆ. ಅದನ್ನೇ ಇಲ್ಲಿ ನೋಡಬೇಕಾಗಿದೆ. ಯೋಗೋ ದೇವಾದಿಷು ನ್ಯಸ್ತಃ ಇತಿ ಯೋಗ ವಿನ್ಯಾಸ. ಆ ಭಗವಂತನಿಗೆ ಯೋಗ ವಿನ್ಯಾಸ ಅಂತ ಯಾಕೆ ಹೇಳ್ತಾರೆ? ದೇವತೆಗಳು, ಋಷಿಗಳು ಮೊದಲಾದವರಲ್ಲಿ ಮತ್ತೆ ಪಿತೃಗಳಲ್ಲಿ, ಚಕ್ರವರ್ತಿಗಳಲ್ಲಿ ಈ ಯೋಗವನ್ನು ಇಟ್ಟವನಿವನು. ಅದಕ್ಕಾಗಿ ಇವನಿಗೆ ಯೋಗ ವಿನ್ಯಾಸ ಅಂತ ಕರೀತಾರೆ. ಆ ಯೋಗ ಅಂದ್ರೆ ಏನು? ಜ್ಞಾನಂತು ಯೋಗ ಶಬ್ದೋಕ್ತಂ ಯುಜ್ಯತೆ ಅನೇನ ಯತ್ ಸುಖಂ
ಕ್ವಚಿತ್ ಯೋಗ ಉಪಾಯ ಸ್ಯಾತ್ ಕ್ವಚಿತ್ ಚಿತ್ತ ನಿರೋಧನಂ. ಇಷ್ಟು ಅರ್ಥಗಳು ಆ ಯೋಗ ಅನ್ನುವ ಶಬ್ದಕ್ಕಿವೆ. ಅದು ದತ್ತಾತ್ರೇಯ ಯೋಗ ಅನ್ನುವ ಗ್ರಂಥದಲ್ಲಿ ವರ್ಣಿತ ಆಗಿದೆ. ಈ ಯೋಗ ಶಬ್ದದ ಅರ್ಥ ಎಲ್ಲ. ಈ ಯೋಗ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಮುಖ್ಯವಾಗಿ ಯಾವುದು ನಮಗೆ ಸುಖದ ಜೊತೆಗೆ ಸಂಬಂಧವನ್ನು ಕೊಡ್ತದೋ, ಯೋಗ ಅಂತಂದ್ರೆ ಯುಜುರಿ ಯೋಗಿ ಅನ್ನೋ ಧಾತುವಿಗೆ ಘನಿ ಪ್ರತ್ಯಯ ಬಂದು ಹುಟ್ಟಿರುವಂತಹ ಒಂದು ಶಬ್ದ ಇದು. ಯೋಗ, ಯಾಗ ಇವೆಲ್ಲ ಶಬ್ದಗಳು ಘನಿ ಪ್ರತ್ಯಯಾಂತವಾದಂತಹ ಶಬ್ದಗಳು. ಧಾತುಗಳು ಬೇರೆ ಬೇರೆ ಅಷ್ಟೇ, ಸಂಬಂಧ ಪಡಿಸುವಂತದ್ದು ಅಂತ ಅರ್ಥ. ಯೋಗ ಅಂತಂದ್ರೆ ಯುಜಿರಿ ಯೋಗೆ, ಯುಜಿರಿ ಅಂತ ಧಾತುವಿನ ಮೂಲ ರೂಪ. ಅದಕ್ಕೆ ಯೋಗ ಅಂತಂದ್ರೆ ಹೊಂದಾಣಿಕೆ ಮಾಡಿಸುವಂಥದ್ದು, ಅದನ್ನ ಮುಟ್ಟಿಸುವಂಥದ್ದು. ಏನು ಮುಟ್ಟಿಸುವಂಥದ್ದು ಅಂತಂದ್ರೆ ಯುಜ್ಯತೆ ಅನೇನ ಯತ್ ಸುಖಂ. ಈ ಯೋಗದಿಂದ ನಮಗೆ ಸುಖ ದೊರೆಯುತ್ತದೆ. ಯುಜ್ಯತೆ ಅನೇನ ಇತಿ ಯೋಗ, ಸುಖಂ ಯುಜ್ಯತೆ ಅನೇನ ಇತಿ ಯೋಗ ಅಂತ ಅದರ ಅರ್ಥ. ಯಾವ ಒಂದು ಕ್ರಮವನ್ನು ಅನುಸರಿಸುವ ಮೂಲಕ, ಯಾವ ಮಾರ್ಗವನ್ನು ಅನುಸರಿಸುವ ಮೂಲಕ ಮನುಷ್ಯನಿಗೆ ಇಹಲೋಕದಲ್ಲೂ ಪರಲೋಕದಲ್ಲೂ ಸುಖ ಸಿಗ್ಲಿಕ್ಕೆ ಸಾಧ್ಯವೋ ಅಂಥದನ್ನ ಯೋಗ ಅಂತ ಕರಿಬೇಕು. ಹೀಗೆ ಯೋಗ ಅಂತಂದ್ರೆ ಜ್ಞಾನ ಅಂತ ಅರ್ಥ. ಇದು ಒಂದರ್ಥ. ಕ್ವಚಿತ್ ಯೋಗ ಉಪಾಯ ಸ್ಯಾತ್. ಕೆಲವು ಕಡೆ ಆ ಯೋಗ ಅನ್ನೋ ಶಬ್ದಕ್ಕೆ ಆ ಜ್ಞಾನದ ಉಪಾಯ, ಒಟ್ಟಾರೆ ಮೋಕ್ಷದ ಉಪಾಯ, ಮೋಕ್ಷದ ಉಪಾಯಕ್ಕಾಗಿ ಮಾಡಬೇಕಾಗಿರುವಂತಹ ಎಲ್ಲಾ ಕಾರ್ಯಗಳನ್ನು ಯೋಗ ಅನ್ನುವ ಶಬ್ದದಿಂದ ವರ್ಣಿಸ್ತಾರೆ. ಕ್ವಚಿತ್ ಚಿತ್ತ ನಿರೋಧನಂ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳೋದನ್ನ ಇನ್ನೊಂದು ಯೋಗದ ಶಬ್ದದ ಅರ್ಥ ಅಂತ ಹೇಳ್ತಾರೆ. ಈ ಯೋಗಾಸನ, ಪ್ರಾಣಾಯಾಮ ಇತ್ಯಾದಿಗಳನ್ನೆಲ್ಲ ಮಾಡ್ತೇವಲ್ಲ, ಅದನ್ನೆಲ್ಲ ಸೇರಿ ಯೋಗ ಅಂತ ಹೇಳ್ತಿರ್ತಾರೆ. ಆ ಕ್ರಿಯೆಯನ್ನೆಲ್ಲವನ್ನು ಸೇರಿ ಅಲ್ಲಿ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳಿಕ್ಕಾಗಿ ಆ ಆಸನಗಳೆಲ್ಲ ಹಾಕ್ತಿರ್ತಾರೆ. ಆಸನ ಹಾಕುವುದು ಯಾಕೆ ಅಂತಂದ್ರೆ ಮುಖ್ಯವಾಗಿ ಮನಸ್ಸು ಹತೋಟಿಯಲ್ಲಿ ಇರಬೇಕು, ಆಸನ ಜಯ ಮಾಡ್ಕೋಬೇಕು, ಸ್ಥಿರವಾದ ಪ್ರದೇಶದಲ್ಲಿ ಕುತ್ಕೋಬೇಕು, ಧ್ಯಾನಗಳನ್ನು ಮಾಡಲಿಕ್ಕೆ ಅಂತ ವರ್ಣಿಸ್ತಿರ್ತಾರೆ. ಆದ್ರಿಂದ ಈ ಯೋಗ ಅಂತಂದ್ರೆ ಮೊದಲು ಆಸನ ರೂಪವಾದದ್ದು, ಅದಕ್ಕೆ ಯೋಗಾಸನಗಳು ಅಂತ ಕೂಡ ಹೇಳ್ತಿರ್ತಾರೆ. ಮತ್ತು ಮುಂದೆ ಆಸನದಲ್ಲಿ ಸ್ಥಿರವಾಗಿ ಕೂತ್ಕೊಂಡಾದ್ಮೇಲೆ ಪ್ರಾಣಾಯಾಮಾದಿಗಳನ್ನು ಮಾಡಿ ಮನಸ್ಸನ್ನ ವಿಷಯದಿಂದ ದೂರ ಇಟ್ಟು ಆ ಬಳಿಕ ಧ್ಯಾನಾದಿಗಳನ್ನು ಮಾಡಿ ಪರಮಾತ್ಮನ ಸಾನ್ನಿಧ್ಯವನ್ನ ಪಡ್ಕೋಬೇಕು. ಇದು ಮನುಷ್ಯನ ಸಾಧಕನಾದವನ ಕರ್ತವ್ಯ. ಹಾಗಾಗಿ ಒಟ್ಟು ಒಂದರ್ಥ ಸುಖ ಅಂತ ಹೇಳಿ, ಮತ್ತೊಂದರ್ಥ ಉಪಾಯ ಅಂತ ಹೇಳಿ, ಇನ್ನೊಂದರ್ಥ ಚಿತ್ತ ನಿರೋಧ, ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ಳುವುದು. ಇಷ್ಟು ಅರ್ಥಗಳು. ಅತ್ರ ಜ್ಞಾನ ಉಪಾಯಶ್ಚ. ಯೋಗಾತ್ಮನ್ ಅಂತ ಪರಮಾತ್ಮನನ್ನು ಇಲ್ಲಿ ಸಂಬೋಧಿಸಿರುವುದರಿಂದ ಜ್ಞಾನ ಮತ್ತು ಜ್ಞಾನದ ಉಪಾಯ ಇವುಗಳನ್ನೇ ಇಲ್ಲಿ ಯೋಗ ಅನ್ನೋ ಶಬ್ದದಿಂದ ವರ್ಣಿಸಿದ್ದಾರೆ. ಜ್ಞಾನ ಮತ್ತು ಜ್ಞಾನೋಪಾಯ ಎರಡೂ ಕೂಡ ಭಗವಂತನ ಸ್ವರೂಪವಾಗಿವೆ. ಯಾವುದು ಜ್ಞಾನ, ಭಗವಂತನ ಕುರಿತಾದ ಜ್ಞಾನ ಏನಿದೆ ಅದು ಕೂಡ ಆ ಭಗವಂತನ ಸ್ವರೂಪ. ಅವನು ನಮಗೆ ಜ್ಞಾನ ಕೊಡಬೇಕು, ಅವನೇ ಜ್ಞಾನ ಸ್ವರೂಪ. ಅವನ ಆ ಅಗಾಧವಾದಂತಹ ಜ್ಞಾನ ಏನಿದೆ, ಆ ಜ್ಞಾನದ ಪ್ರತಿಬಿಂಬ ನಾವು ಆ ವ್ಯಕ್ತಿಗಳು. ಹೀಗೆ ಇಲ್ಲಿ ಪರಮಾತ್ಮನನ್ನ ಯೋಗೇಶ ಯೋಗ ವಿನ್ಯಾಸ ಅಂತ ಹೀಗೆಲ್ಲ ಹೇಳುವುದಿದೆಯಲ್ಲ, ಅವನು ಜ್ಞಾನ ಸ್ವರೂಪನಾಗಿದ್ದಾನೆ. ಮತ್ತೆ ಜ್ಞಾನದ ಉಪಾಯವನ್ನು ಅವನು ನಮಗೇನು ಕೊಟ್ಟಿದ್ದಾನೆ, ಆ ಉಪಾಯವೂ ಕೂಡ ಅವನ ಸ್ವರೂಪವೇ, ಅವನ ಸಂಕಲ್ಪ. ಇವನನ್ನು ಉದ್ಧರಿಸಬೇಕು ಅನ್ನುವಂಥ ಒಂದು ಆಲೋಚನೆ, ಇದೆಲ್ಲವೂ ಕೂಡ ಅವನ ಸ್ವರೂಪವೇ. ಹಾಗಾದ್ರೆ ಈ ಜ್ಞಾನ ಮತ್ತೆ ಈ ಜ್ಞಾನದ ಉಪಾಯ ಇವೆರಡೂ ಕೂಡ ಎರಡಿದೆ ಅಂತ ಆಯ್ತು. ಇಲ್ಲಿ ಬಂದಿಲ್ಲ ಅದು ನನಗನ್ಸೋದು ಹಾಗೆ. ಒಂದು ಉಪಾಯವನ್ನ ಅವನು ಮೊದಲು ನಮಗೆ ಉಪದೇಶಿಸ್ತಾನೆ, ನಾವು ಉಪಾಯವನ್ನು ಅಳವಡಿಸ್ಕೋತೇವೆ. ಅವನು ಉಪದೇಶ ಮಾಡಿದಂತಹ ಉಪಾಯ ಇದೆಯಲ್ಲ ಅದು ಅವನ ಸ್ವರೂಪ, ನಾವು ಅಳವಡಿಸಿಕೊಂಡಿರುವ ಉಪಾಯ ಇದೆಯಲ್ಲ ಅದು ನಮ್ಮ ಸ್ವರೂಪ. ಹೀಗೆ ಎರಡು ಥರದ್ದಿದೆ.
ಇಲ್ಲಿ ಹೇಳಿದ್ದು ಭಗವತ್ ಸ್ವರೂಪ ಅಂತ. ಭಗವಂತನನ್ನೇ ಯೋಗಾತ್ಮನ್ ಯೋಗೇಶ ಯೋಗ ವಿನ್ಯಾಸ ಅಂತ ಹೇಳುವಾಗ ಅದು ಅವನ ಸ್ವರೂಪ. ನೀನು ಜ್ಞಾನ ಸ್ವರೂಪನಾಗಿದ್ದೆ. ಮತ್ತೆ ಆ ಜ್ಞಾನಕ್ಕೆ, ಆ ಜ್ಞಾನ ಸಾಧನೆಗೆ, ಮುಂದೆ ಮೋಕ್ಷಕ್ಕೆ ಬೇಕಾದಂತಹ ಒಂದೇನು ಉಪಾಯ ಇದೆ, ಆ ಉಪಾಯ ಸ್ವರೂಪನೂ ಕೂಡ ನೀನಾಗಿದ್ದೆ. ಉಪಾಯ ಅಂತಂದ್ರೆ ಅದು ಉಪಾಯಗಳಂದ್ರೆ ಏನು, ಬೇರೆ ಕಡೆ ಎಲ್ಲಾ ಕಡೆ ಪ್ಲಾನ್ ಅಂತಂದ್ರೆ ಒಂದು ಆಲೋಚನೆನೇ, ಬೇರೆ ಏನಲ್ಲ. ಆಲೋಚನೆ ಬಿಟ್ಟರೆ ಬೇರೆ ಏನಲ್ಲ ಉಪಾಯ ಅಂತಂದ್ರೆ. ಭಗವಂತನೂ ಕೂಡ ನನ್ನ ಭಕ್ತನಾದವನು ಹೀಗೆ ಮಾಡಬೇಕು, ಹೀಗೆ ವರ್ತಿಸಬೇಕು ಅಂತ ಆಲೋಚನೆ ಮಾಡ್ತಾನೆ. ಹೀಗೆ ಮಾಡಿದ್ರೆ ಅವನು ಮುಕ್ತನಾಗಬೇಕು. ಆತ್ಮಾವ ಅರೆ ದುಷ್ಟವ್ಯ ಶ್ರೋತವ್ಯ ಮಂತವ್ಯ ನಿಧಿಧ್ಯಾಸಿತವ್ಯ, ಈ ಮಾತು ಯಾರ್ದು ಮೂಲತಃ? ಭಗವಂತಂದೇ ಮಾತು. ಭಗವಂತನ ಈ ಮಾತನ್ನು ಹೇಳಿದಾಗ ಈ ಸಾಧಕರಾದವರು ನನ್ನನ್ನು ಕಾಣಬಹುದು. ಯಾವಾಗ ಅಂದ್ರೆ ದೃಷ್ಟವ್ಯ, ಅವನು ನನ್ನನ್ನು ಮೊದಲು ಶ್ರವಣ ಮಾಡಬೇಕು ನನ್ನ ಬಗ್ಗೆ, ಆಮೇಲೆ ಮನನ ಮಾಡಬೇಕು, ಮುಂದೆ ಅವನು ಧ್ಯಾನ ಮಾಡಬೇಕು ಅಂತೆಲ್ಲ ಭಗವಂತ ಆಲೋಚನೆ ಮಾಡ್ತಾನೆ. ಇಷ್ಟೆಲ್ಲ ಆಲೋಚನೆಗಳು ಆ ಭಗವಂತನ ಸ್ವರೂಪ ಆಗಿವೆ. ಭಗವಂತ ಜೀವನಾದವನು ನನ್ನ ಕುರಿತು ಶ್ರವಣ ಮಾಡಬೇಕು, ಮನನ ಮಾಡಬೇಕು, ಮುಂದೆ ಧ್ಯಾನ ಮಾಡಬೇಕು ಅನ್ನುವ ಆಲೋಚನೆ ಭಗವಂತನ ಸ್ವರೂಪ. ನಾವು ಅದನ್ನು ಅಳವಡಿಸಿಕೊಂಡಾಗ, ಅವನು ಹೇಳಿದಂತೆ ನಾವು ಅವನ ಕುರಿತು ಶ್ರವಣ ಮಾಡಿದಾಗ, ಮನನ ಮಾಡಿದಾಗ, ಮತ್ತೆ ಧ್ಯಾನ ಮಾಡಿದಾಗ ಅವು ನಮ್ಮವು, ಅವು ಅವನ ಸ್ವರೂಪ ಅಲ್ಲ. ಯಾಕೆಂದ್ರೆ ಇಲ್ಲಿ ನಮ್ಮದು ಅಂತ ಹೇಳಿದಾಗ ಅಥವಾ ಅವನಿಂದಲೇ ಬಂದಿರೋದಾದ ವಿಷಯ ಬೇರೆ, ಅಲ್ಲಿ ಎರಡಿದೆ. ಈಗ ನಮಗೆ ಬಂದಿರುವಂತಹ ಒಂದು ಜ್ಞಾನ ಅದು ತಾತ್ಕಾಲಿಕವಾದ ಜ್ಞಾನ ಆಗಿದ್ರೆ, ಮನೋವೃತ್ತಿ ರೂಪವಾದ ಮನಃ ಪರಿಣಾಮ ರೂಪವಾದ ಜ್ಞಾನ ಅಂತ ಒಂದಿದೆ, ಅಲ್ಲಿ ಪರೋಕ್ಷವಾದ ಜ್ಞಾನ. ಈ ಪರೋಕ್ಷವಾದ ಜ್ಞಾನ ಆಗಿದ್ರೆ ಇದು ಕೂಡ ಜೀವ ಸ್ವರೂಪ ಅಲ್ಲ, ಇದು ಮನೋವೃತ್ತಿ ಸ್ವರೂಪ ಇಲ್ಲ. ಶ್ರವಣ, ಮುಂದೆ ಮನನ, ಮುಂದೆ ಧ್ಯಾನ, ಇವೆಲ್ಲವೂ ಕೂಡ ಈಗ ನಮ್ಮ ಮನಸ್ಸಿನ ಪರಿಣಾಮ ರೂಪವಾಗುತ್ತೆ. ಇವು ಮೂರು ಕೂಡ ಭಗವಂತನ ಸ್ವರೂಪ ಅಂತೂ ಅಲ್ಲ, ಜೀವ ಸ್ವರೂಪನೂ ಅಲ್ಲ. ಜೀವನಿಗೆ ಸಂಬಂಧಪಟ್ಟಂತಹ ಮನಸ್ಸಿನ ಸ್ವರೂಪ ಇವು ಅಷ್ಟೇ. ಮುಂದೆ ಈ ಪರೋಕ್ಷ ಜ್ಞಾನದ ಪರಿಣಾಮವಾಗಿ ಅಪರೋಕ್ಷ ಜ್ಞಾನ ಬಂದಾಗ ಆ ಅಪರೋಕ್ಷ ಜ್ಞಾನ ಅಂತನ್ನೋದು ಜೀವ ಸ್ವರೂಪ. ಮುಂದೆ ಅವನು ಮತ್ತೆ ವೈಕುಂಠಾದಿ ಲೋಕಗಳಿದ್ದಾಗ ಮನನ ಮಾಡ್ತಾ ಇರ್ತಾನಲ್ಲ, ಆತ್ಮೇಂದ್ರಿಯ ಮನೋಯುಕ್ತಂ ಅಂತ ಕಠೋಪನಿಷತ್ನಲ್ಲಿ ಹೇಳ್ತಾರಲ್ಲ. ಈಗ ನಾವು ನಮ್ಮ ಮನಸ್ಸಿನಿಂದಲೇ ಜ್ಞಾನ ಪಡ್ಕೊಳ್ಳುವ ಪ್ರವೃತ್ತಿ ಮಾಡ್ತೇವೆ, ಮನಸ್ಸಿನಿಂದಲೇ ಮನನ ಮಾಡ್ತೇವೆ, ಮನಸ್ಸಿನಿಂದಲೇ ಧ್ಯಾನ ಮಾಡ್ತೇವೆ. ನಮ್ಮ ಆತ್ಮ, ಒಳಗಿರುವ ಆತ್ಮನಿಗೆ ಇವೆಲ್ಲ ಅನೇಕ ಥರದ ಉಪಕರಣಗಳಂತೆ ಇವೆ. ಇವನ್ ಬಿಟ್ಟು ಆತ್ಮನಿಗೆ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈಗಿನ ಹಂತದಲ್ಲಿ. ಈಗಿನ ಹಂತದಲ್ಲಿ ಮನಸ್ಸನ್ನ ನಾವು ಉಪಯೋಗ ಮಾಡಿಕೊಂಡೇ ಇವೆಲ್ಲ ಕ್ರಿಯೆಗಳನ್ನು ಮಾಡಬೇಕು. ಆದ್ರಿಂದ ಇವೆಲ್ಲ ಜೀವ ಸ್ವರೂಪ ಅಲ್ಲ. ಈಗ ಇವನ್ನೆಲ್ಲ ಉಪಯೋಗ ಮಾಡಿಕೊಂಡು ಮುಂದೊಂದು ಕಾಲದಲ್ಲಿ ಅವನಿಗೆ ಜೀವನ, ಈ ಪರಮಾತ್ಮನ ಸಾಕ್ಷಾತ್ಕಾರ ಬಂದ್ರೆ, ಆತ್ಮ ತತ್ವಜ್ಞಾನ ಬಂದ್ರೆ ಅದು ಜೀವ ಸ್ವರೂಪ. ಮುಂದೆ ಅವನ ಧ್ಯಾನಾದಿಗಳನ್ನು ಮಾಡ್ತಾ ಹೋದ್ರೆ, ಭಕ್ತಿ ಇತ್ಯಾದಿಗಳನ್ನು ಮಾಡ್ತಾ ಹೋದ್ರೆ ಅದು ಅವನ ಜೀವ ಸ್ವರೂಪ ಆಗ್ತದೆ. ಈಗ ಮನಸ್ವರೂಪ ಮೊದಲು, ಅದಾದ್ಮೇಲೆ ಮುಂದೆ ಜೀವ ಸ್ವರೂಪ. ಇಲ್ಲಿ ಪರಮಾತ್ಮನನ್ನು ವರ್ಣನೆ ಮಾಡಿರುವುದಂತೂ ಏನಿದೆ ಅದು ಪರಮಾತ್ಮ ಸ್ವರೂಪವೇ ಆಗಿದೆ ಇಲ್ಲಿ ನಾವು ನೋಡಿದ್ದು. ಮತ್ತೆ ಇದನ್ನ ದತ್ತಾತ್ರೇಯ ಯೋಗ ಅನ್ನೋ ಗ್ರಂಥದಿಂದ ಉದ್ಧರಿಸಿರುವುದನ್ನು ಬಹಳ ಉಚಿತವಾಗಿದೆ. ಯಾಕೆಂದ್ರೆ ಆ ದತ್ತಾತ್ರೇಯ ಯೋಗವನ್ನೇ ಎಲ್ಲ ಕಡೆ ಬೆಳಕಿಗೆ ತಂದವನು, ಯೋಗವನ್ನ ಎಲ್ಲರಿಗೂ ಹೇಳಿಕೊಟ್ಟವನು. ಅದಕ್ಕಾಗಿ ದತ್ತಾತ್ರೇಯ ಯೋಗ ಅನ್ನೋ ಗ್ರಂಥದಿಂದ ಆ ಶ್ಲೋಕವನ್ನ ಉದ್ಧರಿಸಿ ಯೋಗ ಶಬ್ದಕ್ಕೆ ಅರ್ಥ ಹೇಳಿರುವುದು ಕೂಡ ಬಹಳ ಉಚಿತವಾಗಿದೆ. ಮತ್ತೆ ಅಲ್ಲಿ ನೋಡಿ, ಯೋಗೋ ದೇವಾದಿಷು ತೇನ ನ್ಯಸ್ತಃ ಇತಿ ಯೋಗ ವಿನ್ಯಾಸ ಅಂತ ಭಾಗವತ ತಾತ್ಪರ್ಯ ಇದೆ. ಯೋಗೋ ದೇವಾದಿಷು ಅಂತಂದ್ರೆ ಸಹಜವಾಗಿ ದೇವ, ಋಷಿ, ಪಿತೃಪ ಮತ್ತೆ ನರ 5 ಜನ ಇದ್ದಾರೆ. ದೇವಾದಿಷು ಅಂತ ಶಬ್ದದಿಂದ ನಾವು ದೇವ, ಋಷಿ, ಪಿತೃ, ಪ ಇದು ತಗೋಬೇಕಾಗಿದೆ ನನಗೆ. ದತ್ತಾತ್ರೇಯ ರೂಪವನ್ನು ತಾಳಿನಲ್ಲ ಭಗವಂತ, ಆವಾಗ ಅವನು ಯಾರ್ಯಾರಿಗೆ ಜ್ಞಾನ ಕೊಟ್ಟ? ದೇವತೆಗಳಿಗೆ ಜ್ಞಾನ ಯಾವ ರೂಪದಿಂದಾದ್ರೂ, ವೇದವ್ಯಾಸ ರೂಪ, ಕಪಿಲ ರೂಪ, ದತ್ತಾತ್ರೇಯ ರೂಪ ಇತ್ಯಾದಿ ಯಾವ ರೂಪದಿಂದಿದ್ರು, ಕೃಷ್ಣಾದಿ ರೂಪದಿಂದಿದ್ರು, ಅವನು ಕೊಡುವ ಜ್ಞಾನಕ್ಕೆ ಮುಖ್ಯಾಧಿಕಾರಿಗಳು ದೇವತೆಗಳೇ ಯಾವತ್ತು, ಅದ್ರ ಬಗ್ಗೆ ಏನು ಸಂಶಯ ಇಲ್ಲ. ಅವನು ತೋರಿಸುವ ಜ್ಞಾನಕ್ಕೆ, ಜ್ಞಾನದ ಉಪಾಯಕ್ಕೆ ಎಲ್ಲದಕ್ಕೂ ಕೂಡ ದೇವತೆಗಳೇ ಮುಖ್ಯಾಧಿಕಾರಿಗಳು. ಚತುರ್ಮುಖ ಬ್ರಹ್ಮನಂತವರೇ ಮುಖ್ಯಾಧಿಕಾರಿಗಳಕ್ಕೆ. ಆದರೂ ಅವರ ಬಳಿಕ ಋಷಿಗಳು ಮುಖ್ಯಾಧಿಕಾರಿಗಳಾಗ್ತಾರೆ. ಅದಾದ ಬಳಿಕ ಚಕ್ರವರ್ತಿಗಳು ಮುಖ್ಯಾಧಿಕಾರಿಗಳಾಗ್ತಾರೆ. ಅದಾದ ಬಳಿಕ ನಾವು ಮುಖ್ಯಾಧಿಕಾರಿಗಳಾಗ್ತೀವಿ. ದೇವ, ಋಷಿ, ಪಿತೃ, ಪ, ನರ. ನಾನು ಯಾಕೆ ವಿಸ್ತರಿಸಿ ಹೇಳಿದೆ ಅಂದ್ರೆ, ದತ್ತಾತ್ರೇಯ ರೂಪದಿಂದ ಅವನು 2 ಚಕ್ರವರ್ತಿಗಳಿಗೆ ತತ್ವೋಪದೇಶ ಮಾಡಿದ್ದ. 2-3 ಜನರಿಗೆ. ಒಂದು ಯದು ಹೈಹಯಾದ್ಯಾಹ ಅಂತ ಭಾಗವತದಲ್ಲಿದೆ, 2ನೇ ಸ್ಕಂದದಲ್ಲಿ ಅದು ವರ್ಣನೆ ಮಾಡ್ತದೆ.
ಯೋಗರ್ಧಿಮಾಪು ರಮಯೀಂ ಯದು ಹರಿಹಯಾದ್ಯಾಹ. 3 ಜನ ಚಕ್ರವರ್ತಿಗಳಿಗೆ, 3-4 ಜನ, ನಾನು ಹೇಳ್ತಾ ಹೋದ್ರೆ ತಾನೇ ಸ್ಪಷ್ಟ ಆಗ್ತದೆ. ಅಲ್ಲಿರೋದು ಯದು ಹೈಹಯಾದ್ಯಾಹ. ಇದೇ ಯದುವಂಶದ ಕೃಷ್ಣನ ವಂಶದ ಮೂಲ ಪುರುಷನಾದ ಯದು ಚಕ್ರವರ್ತಿಗೆ ಯೋಗೋಪದೇಶವನ್ನು ಮಾಡಿದ್ದ. ಅವರೆಲ್ಲ ಎಲ್ಲಿ ಬರ್ತಾರೆ? ಚಕ್ರವರ್ತಿಗಳಲ್ಲಿ ಬರ್ತಾರೆ. ಆಮೇಲೆ ಮತ್ತೊಬ್ಬ ಅಲ್ಲಿ ಇನ್ನೊಂದು ಹೆಸರು ಬಂದಿರೋದು ಹೈಹಯನ ಬಗ್ಗೆ, ಕಾರ್ತವೀರ್ಯಾರ್ಜುನನ ಬಗ್ಗೆ. ಕಾರ್ತವೀರ್ಯಾರ್ಜುನನಿಗೂ ಕೂಡ ಯೋಗೋಪದೇಶ ಮಾಡಿದವನು ಇದೇ ದತ್ತಾತ್ರೇಯ. ಮತ್ ಮುಂದೆ ಮಾರ್ಕಂಡೇಯ ಪುರಾಣದಲ್ಲಿ ಅವನ ಬಗ್ಗೆ ವರ್ಣನೆ ಇದೆ, ದತ್ತಾತ್ರೇಯ ಬಗ್ಗೆ ವರ್ಣನೆ. ಅಲ್ಲಿ ಪ್ರಹ್ಲಾದಾದಿತ್ಯ ಊಜಿವಾನ್ ಅಂತ ಮತ್ತೊಂದ್ ಕಡೆ ಭಾಗವತದಲ್ಲೇ ಇದೆ. ಪ್ರಹ್ಲಾದ ಅಲರ್ಕ ಅಂತ ಒಬ್ಬ ರಾಜ. ಅಲರ್ಕ ಅಂದ್ರೆ ಹುಚ್ಚನಾಯಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಂತ ಒಂದು ವಿಚಿತ್ರವಾದ ಹೆಸರನ್ನ ಆ ಮಗುವಿಗೆ ಇಟ್ಟಿದ್ರು ಅವ್ರ ತಂದೆ ತಾಯಿ. ಆ ರಾಜ ಅಲರ್ಕ ಮತ್ತೆ ಪ್ರಹ್ಲಾದ ಇವರೆಲ್ಲ ದತ್ತಾತ್ರೇಯ ರೂಪವಾದ ಭಗವಂತನಿಂದ. ಆವಾಗ 2 ಹೆಸರು ಹೇಳಿದೆ, ಯದು ಕಾರ್ತವೀರ್ಯಾರ್ಜುನ, ಪ್ರಹ್ಲಾದ ಮತ್ತೆ ಅಲರ್ಕ. ಇಷ್ಟು ಜನ ಚಕ್ರವರ್ತಿಗಳು ದೇವ ಋಷಿ ಪಿತೃ ಅವರು. ಹಿಂದೆ ದೇವಾದಿಗಳು ಅವನು ಎದುರಿಗೆ ಬಂದು ಕೂತ್ಕೊಂಡು ಶಿಷ್ಯವೃತ್ತಿಯನ್ನು ಮಾಡಿದ್ದು ಏನ್ ಮಾಡಿದ್ರೋ ಗೊತ್ತಿಲ್ಲ. ಈಗ ವೇದವ್ಯಾಸಾವತಾರದಲ್ಲಿ ಮೇರು ಪರ್ವತಕ್ಕೆ ಹೋದ, ಅಲ್ಲಿ ಚತುರ್ಮುಖ ಬ್ರಹ್ಮಾದಿಗಳಿಗೆ ಉಪದೇಶ ಮಾಡಿದ ಅಂತೆಲ್ಲ ಬರ್ತದಲ್ಲ. ಆ ತರ ದತ್ತಾತ್ರೇಯ ರೂಪದಲ್ಲಿ ಯಾರನ್ನ ಮುಂದೆ ಕೂಡಿಸಿಕೊಂಡು ಆ ದೇವತೆಗಳಿಗೆ ಉಪದೇಶ ಮಾಡಿರಬಹುದು. ಸ್ಪಷ್ಟವಾಗಿ ನಮ್ಗೆ ಕಾಣಿಸೋದಿಲ್ಲ. ಅವನ ಜೀವಮಾನದಲ್ಲಿ ಸ್ಪಷ್ಟವಾಗಿ ಕಾಣಿಸುವುದು ಈ 4 ಜನ ಚಕ್ರವರ್ತಿಗಳಿಗೆ ಅವನು ಉಪದೇಶ ಮಾಡಿದ್ದು. ಅದಕ್ಕಾಗಿ ದೇವಾದಿಶು ಅಂತ ಆಚಾರ್ಯರು ಸೂಚನೆ ಮಾಡಿದರು. ದೇವತೆಗಳನ್ನ ಯಾಕೆ ತಗೊಂಡ್ರು ಮೊದಲು ಅಂದ್ರೆ ಅವರು ಮುಖ್ಯಾಧಿಕಾರಿಗಳಾದ್ರಿಂದ. ಉಳಿದವರಿಗೆಲ್ಲರಿಗೂ ಕ್ರಮವಾಗಿ ನಾವು ಆದಿ ಶಬ್ದದಿಂದ ಗ್ರಹಣ ಮಾಡಬೇಕು. ಅದನ್ನೇ ಈ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ದೇವತೆಗಳ ಬಗ್ಗೆ ಭಗವಂತನಿಗೆ ಎಷ್ಟು ಪ್ರೀತಿ ಇರ್ತದೆ, ಅವನು ಕೊಡುವ ಜ್ಞಾನಕ್ಕೆ ಮುಖ್ಯಾಧಿಕಾರಿಗಳು ಅವರೇ. ಯಾವದ್ ಬ್ರಹ್ಮಣಸ್ತು ಪ್ರಾಯೋನಾ ಪ್ರತಿಭಾಸಿತಂ. ಚತುರ್ಮುಖ ಬ್ರಹ್ಮನಿಗೆ ಗೊತ್ತಿಲ್ಲದೆ ಇರುವುದು ಏನೂ ಇಲ್ಲ. ವಿಷ್ಣು ಪ್ರೀತ್ಯರ್ಥಮೀವಾಸ್ಯ ಶ್ರೋತವ್ಯಂ ಪ್ರಾಯಶೋ ಹರೇಹೆ. ಭಗವಂತನ ಪ್ರೀತಿಗಾಗಿ ಅವನು ಮತ್ತೆ ಕೇಳ್ತಿರ್ತಾನೆ ಚತುರ್ಮುಖ ಬ್ರಹ್ಮ ಗೀತಾ ಪ್ರಸ್ಥಾನದಲ್ಲಿ. ಆ ಥರ ಈ ದೇವತೆಗಳು ಅಂತ ಒಂದನ್ನು ಹೇಳಿ ಆದಿ ಶಬ್ದದಿಂದ ಉಳಿದುದನ್ನೆಲ್ಲ ಹೇಳ್ತಾರೆ. ಋಷಿ, ಪಿತೃ, ಇತ್ಯಾದಿಗಳನ್ನೆಲ್ಲ. ಅದಕ್ಕಾಗಿ ಆ ಭಗವಂತನಿಗೆ ಯೋಗೇಶ, ಯೋಗ ವಿನ್ಯಾಸ ಇತ್ಯಾದಿ ಹೆಸರುಗಳಿವೆ. ಇದು ದತ್ತಾತ್ರೇಯ ಯೋಗದ ಒಂದು ಮಾತಾಗಿದೆ. ಈ ಮುಂದೆ ನಾವು ಇದೇ ಅಧ್ಯಾಯದಲ್ಲಿ ಅವಧೂತೋಪಾಖ್ಯಾನ ಅಂತ ಕೇಳೋರಿದ್ದೇವೆ. ಇಲ್ಲಿ ಮುಂದೆ ಅದು ಪ್ರಾರಂಭ ಕಾಣೋದಿದೆ. ಒಂದು 10-20 ಶ್ಲೋಕ ಆದ್ಮೇಲೆ ಅವಧೂತೋಪಾಖ್ಯಾನ ಬರೋದಿದೆ. ಅದನ್ನು ಕೇಳೋದಕ್ಕಿಂತ ಮುಂಚೆ ಈ ದತ್ತಾತ್ರೇಯನ ಒಂದು ವಾಣಿಯನ್ನು ಕೂಡ ನಾವು ಕೇಳಿದ್ದೇವೆ. ಈಗ ನಾವು 12ನೇ 13ನೇ ಶ್ಲೋಕ ನೋಡ್ತಾ ಇದ್ದೀವಿ. 19ನೇ ಶ್ಲೋಕದಿಂದ ಆರಂಭಿಸಿ ಅವಧೂತೋಪಾಖ್ಯಾನ ಪ್ರಾರಂಭ ಕಾಣ್ತದೆ. ಈ ದತ್ತಾತ್ರೇಯನು ಕೂಡ ಒಂದು ಅವಧೂತ ಜೀವನ ನಡೆಸಿದವನು. ನೋಡುವ ಕಣ್ಣಿಗೆ ಬಹಳ ವಿಚಿತ್ರವಾಗಿ ಕಾಣಿಸುವಂತಹ ಒಂದು ಜೀವನ ನಡೆಸಿದವನು. ಆ ಅವಧೂತ ಬ್ರಾಹ್ಮಣನನ್ನ ಒಬ್ಬ ಅವಧೂತ ಬ್ರಾಹ್ಮಣ ಯದು ಮಹಾರಾಜನಿಗೆ ಭೇಟಿಯಾಗಿದ್ದ. ಆ ಯದು ಮಹಾರಾಜ ಅವನನ್ನ ಭೇಟಿ ಮಾಡಿ, ಇಂಥ ಅದ್ಭುತವಾದ ನಿರ್ಲಿಪ್ತವಾದ ಜೀವನ ನಡೆಸ್ತಾ ಇದ್ದೀರಿ ನೀವು, ಇದೆಲ್ಲ ಹೇಗೆ ಸಾಧ್ಯ ಅಂತ ಕೇಳಿದ್ದ. ಆಗ ಅವನು ತನಗಿರೋ 24 ಗುರುಗಳ ಬಗ್ಗೆ ವರ್ಣಿಸಿದ್ದ. ಅದು ಇನ್ನು ಮುಂದೆ ಬರೋದಿದೆ. ಸೋಯಂ ಮಮಾಹಮಿತಿ ಮೂಢಮತಿರು ವಿಗಾಢ ತ್ವನ್ಮಾಯೆಯ ವಿರಚಿತಾತ್ಮನೆ ಸಾನುಬಂಧೆ ತತ್ವಂಜಸ ನಿಗದಿತಂ ಭವತಾ ಯಥಾಹಂ ಸಂಸಾಧಯಾಮಿ ಭಗವನ್ ಅನುಷಾದಿ ವೃತ್ಯಂ. ನಾನು ಈ ಮೋಹ ಬುದ್ಧಿಯಿಂದ ಸಂಸಾರದಲ್ಲಿ ಮುಳುಗಿ ಬಿಟ್ಟಿದ್ದೀನಿ ಅಂತ ಉದ್ಧವ ಹೇಳ್ತಿದ್ದಾನೆ. ನಮ್ಮೆಲ್ಲರ ಪರವಾಗಿ ಉದ್ಧವ ತಾನೇ ಹೇಳ್ಕೊತಾ ಇದ್ದಾನೆ. ನಮ್ಮ ಎಲ್ಲ ಸಂಸಾರಿ ಜೀವನ ಸ್ಥಿತಿ ಏನಾಗಿದೆ ಅಂತ ಅನ್ನೋದನ್ನ ಹೇಳ್ತಾ ಇದ್ದಾನೆ. ಮೂಢಮತಿ ವಿಗಾಢ, ಚೆನ್ನಾಗಿ ಮುಳುಗಿಬಿಟ್ಟಿದ್ದೇನೆ. ಇದು ಯಾವುದರಿಂದ ಆಗಿದ್ದು ಇದೆಲ್ಲ ಅಂತಂದ್ರೆ ನಿನ್ನ ಇಚ್ಛೆಯ ರೂಪವಾದಂತಹ ಪ್ರಗತಿಯಿಂದ ಆಗಿದ್ದು. ತ್ವನ್ಮಾಯೆಯ ವಿರಚಿತಾತ್ಮನೆ, ಅದು ಸೃಷ್ಟಿಸಲ್ಪಟ್ಟದ್ದೇ ಹೀಗೆ. ಅದರಿಂದ ನೀನು ಹೇಳಿದ ಈ ತ್ಯಾಗ ಯೋಗವನ್ನು ನಾನೀಗ ಆಚರಣೆಗೆ ತರಬೇಕಾಗಿದೆ. ಯಥಾಹಂ ಸಂಸಾಧಯಾಮಿ ಭಗವನ್ ಅನುಷಾದಿ ವೃತ್ಯಂ.
ಅದಕ್ಕಾಗಿ ದಾಸನಾದಂತಹ ನನಗೆ ನೀನಿದನ್ನ ಉಪದೇಶಿಸಬೇಕೀಗ. ನೀನು ಉಪದೇಶಿಸಿದ್ರೆ ನನಗಿದನ್ನ ಮಾಡ್ಲಿಕ್ಕೆ ಸಾಧ್ಯ. ಸತ್ಯಸ್ಯತೆ ಸ್ವದೃಶ ಆತ್ಮನೋನ್ಯಂ ವಕ್ತಾರಮೀಶ ವಿಭುಧೇಶ್ವಪಿ ನಾನು ಚಕ್ಷೆ ಸರ್ವೇ ವಿಮೋಹಿತ ಧಿಯಃ ತವ ಮಾಯೇಮೆ ಬ್ರಹ್ಮಾದಯ ತನುಭೃತೋ ಬಹಿರರ್ಥಭಾವಾಹ. ನೀನು ಸದ್ಗುಣಪೂರ್ಣನಾದವನು, ಸ್ವಪ್ರಕಾಶನಾದವನು. ನಿನ್ನ ಕುರಿತು ತಿಳಿಸಲಿಕ್ಕೆ ನಿನ್ನ ಜ್ಞಾನವೇ ಸಮರ್ಥ, ನಿನ್ನ ಸ್ವರೂಪವಾದ ಜ್ಞಾನವೇ ಸಮರ್ಥ ಹೊರತು ವೇದಾದಿ ಯಾವ ಶಾಸ್ತ್ರವೂ ಕೂಡ ಸಮರ್ಥ ಅಲ್ಲ. ದೇವತೆಗಳಲ್ಲೂ ಅಂಥವ್ರು ಯಾರೂ ಇಲ್ಲ. ವಿಭುಧೇಶ್ವಪಿನ ಅನುಚಕ್ಷೆ ಸರ್ವೇ ವಿಮೋಹಿತ ದಿಯ. ಎಲ್ಲಾ ದೇವತೆಗಳು ಕೂಡ ಬುದ್ಧಿಯ ಮೋಹವನ್ನು ಹೊಂದಿಬಿಟ್ಟಿದ್ದಾರೆ, ನಿನ್ನ ಮಹಿಮೆಯನ್ನು ತಿಳ್ಕೊಳ್ಳಿಕ್ಕಾಗದೆ. ದೇಹಾಭಿಮಾನ ಅನೇಕ ಜನರಿಗೆ, ಅವರಿಗೆಲ್ಲರಿಗೂ ಇದೆ. ಆದ್ರಿಂದ ಅನೇಕ ಬಾಹ್ಯ ಭೋಗಗಳನ್ನು ಅವರು ಅನುಭವಿಸ್ತಾ ಇದ್ದಾರೆ. ಹೀಗಾಗಿ ಅವರಿಗೆ ಈ ಶುದ್ಧವಾದಂತಹ ತತ್ವಜ್ಞಾನ ಯಾವುದೂ ಲಭ್ಯ ಆಗೋದಿಲ್ಲ. ನಿನ್ನ ಕುರಿತಾಗಿ ಯಾರಾದರೂ ಸ್ಪಷ್ಟವಾಗಿ ಹೇಳುವುದಿದ್ದರೆ, ಜೀವನ ಉದ್ಧಾರ ಮಾಡುವವರಿದ್ದರೆ ಅದು ನೀನೇ ಮಾಡಬೇಕಷ್ಟೆ, ನಿನ್ನನ್ನು ಬಿಟ್ಟು ಬೇರೆ ಯಾರೂ ಮಾಡುವವರಿಲ್ಲ ಅಂತ ಅದರ ಅಭಿಪ್ರಾಯ ಇದೆ. ಈ ಶ್ಲೋಕದ ಬಗ್ಗೆ ನಾವು ಸಾಕಷ್ಟು ಅನುಸಂಧಾನ ಮಾಡೋದಿದೆ. ನಿನ್ನ ಕುರಿತು ಬೇರೆ ಯಾರು ಹೇಳುವವರಿಲ್ಲ, ದೇವತೆಗಳಲ್ಲೂ ಕೂಡ ಯಾರೂ ಇಲ್ಲ, ಅವರಿಗೂ ದೇಹಾಭಿಮಾನ ಇದೆ, ಅವರಿಗೂ ಮೋಹ ಇದೆ ಅಂತೆಲ್ಲ ಬಂತಲ್ಲ. ಅದು ಮೋಹ ಎಂಥದ್ದು? ಈಗ ನಮ್ಮಂಥವ್ರು ಸಾಮಾನ್ಯವಾಗಿ ಏನ್ ಮಾಡಿಬಿಡ್ತಾ ಇದ್ವಿ, ಇದು ಇಲ್ಲಿರೋ ಶ್ಲೋಕ ಚತುರ್ಮುಖ ಬ್ರಹ್ಮನಿಗೆ, ಲಕ್ಷ್ಮೀದೇವಿಗೆ, ಚತುರ್ಮುಖ ಬ್ರಹ್ಮನಿಗೆ, ಮುಖ್ಯ ಪ್ರಾಣ ಸರಸ್ವತಿ ಭಾರತೀಯರಿಗೆ ಎಲ್ಲರಿಗೂ ಅನ್ವಯ ಆಗುವಂಥದ್ದೇನಲ್ಲ, ಉಳಿದ ದೇವತೆಗಳಿಗೆ ಅನ್ವಯ ಆಗುವಂಥದ್ದು. ಮೋಹ ಎಲ್ಲ ಇರೋದು ಅವರಿಗೆ ಅಂತ ಹೀಗೆಲ್ಲ ನಾವೇನೋ ಒಂದು ಅರ್ಥ ಮಾಡಿಬಿಡ್ತಿದ್ವಿ. ಹಾಗಲ್ಲ, ಅವ್ರಿಗೂ ಒಂದು ಮೋಹ ಇದೆ ಅಂತ ನಮ್ಮ ಮನಸ್ಸಿಗೆ ಗ್ರಹಿಸ್ಲಿಕ್ಕೆ ಆಗೋದಿಲ್ಲ. ಚತುರ್ಮುಖನಿಗೆ ಮೋಹ ಇರೋದೊಂದು ಹೇಗೆ ರೀ, ಸರಸ್ವತಿಗೆ ಮೋಹ ಇರೋದೊಂದು ಹೇಗೆ ಅನಿಸಿಬಿಡ್ತದೆ ನಮ್ಗೆ. ಅದಕ್ಕೆ ಅವ್ರಿಗೆ ಹೇಳಿದ್ದಲ್ಲ, ಅದು ಉಳಿದವ್ರಿಗೆ ಹೇಳಿದ್ದು ಅಂತ ನಾವು ಅನ್ಕೋತಿದ್ವಿ. ಅದು ಹಾಗಲ್ಲ. ಸರ್ವೇ ಅಂತಿದೆಯಲ್ಲ, ಎಲ್ಲಾ ದೇವತೆಗಳು ಅಂತಿದೆಯಲ್ಲ, ಎಲ್ಲಾ ದೇವತೆಗಳು ಅಂತಿರೋದ್ರಿಂದ ಈ ಶ್ಲೋಕವನ್ನ ಎಲ್ಲಾ ದೇವತೆಗಳು ಕೂಡ ಹೊಂದಿಸಬೇಕು. ಅದನ್ನ ಈ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳ್ತಾರೆ. ಅಭಗವತ್ ಸ್ವರೂಪತ್ವಾತ್ ತನುಭೃತ್ವಂ ಬಹಿರರ್ಥಾಪೇಕ್ಷೆಯೇವ ಚ ತೇಷಾಂ ಮೋಹಃ ಪರಮ ಸುಖ ಸಾಧನಾದ್ಯಃ ಅರ್ಥಃ ಬಹಿರರ್ಥಃ. ಇದು 7ನೇ ಅಧ್ಯಾಯ 17ನೇ ಶ್ಲೋಕಕ್ಕೆ ಸಂಬಂಧಪಟ್ಟಂತೆ ಆಚಾರ್ಯರು ಕೆಲವು ಶ್ಲೋಕಗಳನ್ನು ಉದ್ಧರಿಸಿ ಅದರ ಅರ್ಥವನ್ನು ಹೇಳ್ತಾರೆ. ಅವರಿಗೆ ಈ ಚತುರ್ಮುಖ ಬ್ರಹ್ಮಾದಿಗಳನ್ನು ಕೂಡ ಶರೀರಧಾರಿಗಳು ಅಂತ ಹೇಳ್ತಾರೆ. ಯಾಕೆ ಶರೀರಧಾರಿಗಳು? ಅವರಿಗೆ ಯಾವತ್ತೂ ಭಗವಂತನಂತ ಸ್ವರೂಪ ದೇಹ ಇಲ್ಲ, ಮುಕ್ತರಾದ್ಮೇಲೆ ಸ್ವರೂಪ ದೇಹ. ಅದಕ್ಕಿಂತ ಮುಂಚೆ ಅವರಿಗೂ ಕೂಡ ಪ್ರಾಕೃತವಾದ ದೇಹ ಇದ್ದೇ ಇದೆ. ಬ್ರಹ್ಮಾದೇಹ ತನುಭೃತಃ, ತನು ಒಂದು ಶರೀರ, ಆ ಶರೀರವನ್ನ ಧರಿಸಿಕೊಂಡೇ ಇದ್ದಾರೆ ಇವರೆಲ್ಲ. ಆ ಶರೀರದ ಬಂಧನವಿಲ್ಲದೆ ಇವರಿಗೆ ಇರುವುದೇ ಸಾಧ್ಯ ಇಲ್ಲ ಅಂತ ಸ್ವರೂಪ ಇವ್ರದು. ಯಾಕೆ? ಸರಿ ಇದೆ. ಅಭಗವತ್ ಸ್ವರೂಪತ್ವ ತನುಭೃತ್ವಂ. ಭಗವಂತನಂತೆ ಸದಾ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಅವರಿಗೆ ಸ್ವರೂಪ ದೇಹನೇ ಇರ್ತದ? ಇಲ್ಲ. ಅವನಿಗಾದ್ರೆ ಪ್ರಾಕೃತ ದೇಹ ಯಾವತ್ತೂ ಬಂದೇ ಇಲ್ಲ. ಆದ್ರೆ ನಮ್ಮದು ಈಗ ಸಂಸಾರದಲ್ಲಿರುವಾಗ ನಮಗೂ ಪ್ರಾಕೃತ ದೇಹ ಇದೆ, ಚತುರ್ಮುಖ ಬ್ರಹ್ಮಾದಿಗಳಿಗೂ ಪ್ರಾಕೃತ ದೇಹ ಇದೆ. ಅಂದ್ರೆ ನಮಗೆ ಪ್ರಾಕೃತ ದೇಹದಿಂದ ಏನೊಂದು ಹಾನಿ ಬಂದು ಒದಗಿದೆ, ಅಷ್ಟು ಹಾನಿ ಅವರಿಗೆ ಬಂದಿಲ್ಲದೆ ಇರಬಹುದು, ಅದು ವಿಷಯ ಬೇರೆ. ಅಂತೂ ಇರೋದು ಹೌದು. ಮತ್ತೆ ನಮ್ಮ ದೇಹದಲ್ಲಿ ಭೌತ ಅಂಶಗಳು ಹೆಚ್ಚು, ಪಂಚಮಹಾಭೂತಗಳ ಅಂಶಗಳು ಹೆಚ್ಚು ನಮ್ಮಲ್ಲಿ. ಅವ್ರದ್ದು ಹಾಗಲ್ಲ, ತೇಜೋ ಮಹಾಭೂತದ ಅಂಶ ಹೆಚ್ಚು. ಆದ್ರಿಂದ ನಮ್ಮ ದೇಹದಲ್ಲಿರುವಂತಹ ಅನೇಕ ದೋಷಗಳು ಅವು ಹೇಗೆ ನಮಗೆ ಅನೇಕ ಸಮಸ್ಯೆಗಳಿಗೆ ಕಾರಣ ಆಗ್ತಾವೋ ಹಾಗೆ ಅವರ ದೇಹ ಅಷ್ಟು ಕಾರಣ ಆಗೋದಿಲ್ಲ. ಹೀಗೆ ಅವರೆಲ್ಲರೂ ತನುಭೃತಗಳು. ಮೊದಲು ಅವರಿಗೂ ಈ ಸಂಸಾರದಲ್ಲಿರುವಾಗ ಅವರಿಗೂ ಕೂಡ ಪ್ರಾಕೃತವಾದ ಶರೀರ ಇದ್ದೇ ಇದೆ. ಈ ಅಭಗವತ್ ಸ್ವರೂಪತ್ವ ತಿಳಿದೆಯಲ್ಲ, ಅದು ಸ್ವಲ್ಪ ವಿಚಿತ್ರವಾಗಿದೆಯಂತೆ. ಕೆಲವು ಕಡೆ
ಭಗವತ್ ಸ್ವರೂಪತ್ವಾತಂತ್ರನೇ ಪಾಠ ಇದೆ. ಅಂತಹ ಪಾಠ ಏನಾದರೂ ಇದ್ರೆ ಆವಾಗ ಏನ್ ಮಾಡಬೇಕು ಅಂತಂದ್ರೆ, ಭಗವಂತನ ಸೇವೆಗಾಗಿ ನಮ್ಮ ಈ ಶರೀರ ಇದೆಯೇ ಹೊರತು ಈ ಶರೀರವನ್ನು ನಾವು ನಮ್ಮ ಸುಖಕ್ಕಾಗಿ ಬಳಕೆ ಮಾಡ್ಕೋತಾ ಇಲ್ಲ. ನಾವು ಭಗವಂತನಿಗಾಗಿ ಈ ಶರೀರ ಇರೋದು. ನಾವೆಲ್ಲ ನಮ್ಮ ಈ ಶರೀರವನ್ನ ನಮ್ಮ ಸುಖಕ್ಕಾಗಿ ಉಪಯೋಗ ಮಾಡ್ಕೊಂಡ್ಬಿಡ್ತೇವೆ. ಆದ್ರೆ ಅವನು ಹಾಗೆ ಮಾಡೋದಿಲ್ಲ. ಅವರೆಲ್ಲರೂ ಕೂಡ ಭಗವಂತನ ಸೇವೆಗಾಗಿ ಅದನ್ನು ತಗೊಂಡಿರ್ತಾರೆ ಅಂತ ಕೆಲವು ಕಡೆ ಪಾಠ ಇದ್ರೆ ಹಾಗೆ ವ್ಯಾಖ್ಯಾನ ಮಾಡಬೇಕು. ಈ ಋಷಿಕೇಶ ತೀರ್ಥ ಪಾಠಕ್ಕೆ ಹೊಂದಾಣಿಕೆ ಆಗುವಂತೆ ಕೂಡ ಅಭಗವತ್ ಸ್ವರೂಪತ್ವಾತ್ ಅಂತಾನೆ ಇದೆ. ಆದರೂ ಒಂದ್ ಕಡೆ ಪಾಠನೂ ಹೀಗೆ ಪ್ರತ್ಯೇಕವಾಗಿ ಇದ್ರೆ ಕೋಶೇಶು ಭಗವತ್ ಸ್ವರೂಪತ್ವಾದಿತ್ಯೇವ ಪಠ್ಯತೆ. ಕೆಲವು ಕಡೆ ಕೋಶಗಳಲ್ಲಿ, ಕೋಶ ಅಂತಂದ್ರೆ ಬನ್ನಂಜಿ ಗೋವಿಂದಾಚಾರ್ಯ ಹೇಳುವಂತೆ ಆ ಋಷಿಕೇಶ ತೀರ್ಥರ ಮೂಲ ಪಾಠಕ್ಕೆ ಹೊಂದಾಣಿಕೆ ಆಗುವಂತೆ ಕೆಲವು ಆಮೇಲೆ ಬಂದ ಯತಿಗಳು, ಪರಿವಾರ ಮಠದ ಯತಿಗಳೆಲ್ಲ ಕೆಲವರು ಕೋಶಗಳನ್ನ ಮಾಡಿ ಮಾಡಿ ಇಟ್ಟಿದ್ದಾರೆ. ಅಲ್ಲೆಲ್ಲ ಭಗವತ್ ಸ್ವರೂಪ ಅಂತ ಪಾಠ ಇದೆ. ಇದು ಕೋಶ ಅಂದೇನು ಡಿಕ್ಷನರಿ ಅಂತ ಅರ್ಥ ಅಲ್ಲ, ಅದಕ್ಕೆ ಕೆಲವು ಮೂಲ ಗ್ರಂಥಗಳು, ಖಜಾನೆ ಅಂತ ಅರ್ಥ. ಅದರಲ್ಲಿ ಎಲ್ಲ ಸರ್ವಮೂಲ ಗ್ರಂಥಗಳು, ಅದಕ್ಕೆಲ್ಲ ಮೂಲ ಕೋಶಗಳು ಅಂತ ಕರೀತಾರೆ. ಅದರಲ್ಲಿ ಎಲ್ಲ ಸರ್ವಮೂಲ ಗ್ರಂಥಗಳು ಪ್ರತಿ ಇದೆ. ಅಲ್ಲಿ ಭಗವತ್ ಸ್ವರೂಪತ್ವಾತ್ ಅಂತಾನೆ ಇದೆ. ಅದು ಪ್ರಾಯ ಪಾಠವೇ ತಪ್ಪಿದ್ದಿರಬೇಕು ಅಂತ ಅವ್ರು ಹೇಳ್ತಾರೆ. ಇಲ್ಲಿ ಈಗ ನಾವು ಭಗವತ್ ಸ್ವರೂಪತ್ವಾತ್ ಅನ್ನೋ ಪಾಠವೇ ಸರಿನೋ ಅಥವಾ ಅಭಗವತ್ ಸ್ವರೂಪತ್ವಾತ್ ಅನ್ನೋ ಪಾಠ ಸರಿಯೋ, ಅದು ಹೇಗೆ ಅಂತ ನಾವು ತೀರ್ಮಾನ ಮಾಡೋದು ಸ್ವಲ್ಪ ಕಷ್ಟನೇ. ಆದ್ರೂ ಹಾಗೊಂದು ಅರ್ಥ ಇದ್ರೆ ಅದಕ್ಕೆ ಹೀಗೆ ಹೇಳಬಹುದು. ಅದನ್ನ ಮತ್ತು ವಿದ್ವಾಂಸರಾದವರು ಕೆಲವರು ತಿಳಿಸಿದ್ದಾರೆ. ಅದನ್ನು ತಮ್ಮ ಈ ಶರೀರ ಇದೆ ಅಂತ ತಿಳ್ಕೊಂಡಿರ್ತಾರೆ. ಆದ್ರಿಂದ ತಾನು ತನ್ನದು ಅಂತ ಅಭಿಮಾನ ಬಿಟ್ಟಿರ್ತಾರೆ. ಆದ್ರಿಂದ ಅವರನ್ನ ತನುಧಾರಿಗಳು, ತನುಭೃತಃ ಅಂತ ಭಾಗವತ ವರ್ಣಿಸಿದೆ. ಆ ತನುವನ್ನು ಅವರು ಹೊತ್ತಿರ್ತಾರೆ. ಯಾಕೆ ಹೊತ್ತಿದ್ದಾರೆ ಅಂದ್ರೆ ಭಗವಂತನ ಸೇವೆಗಾಗಿ ಹೊತ್ತಿದ್ದಾರೆ. ನಾವು ನಮ್ಮ ಸುಖಕ್ಕಾಗಿ ಹೊತ್ತಿದ್ದೇವೆ. ಇದು ನಮಗೂ ಅವರಿಗೂ ಇರುವಂತಹ ಒಂದು ವ್ಯತ್ಯಾಸ. ಇದನ್ನ ಬ್ರಹ್ಮಾದಿಗಳು ಆ ಭಗವಂತ ಹೇಳಿದಂತೆ ಕೇಳುವಂಥವ್ರು, ಅವನ ಅಧೀನರಾದವರು, ಅವನ ಅನುಗ್ರಹವಿಲ್ಲದೆ ತತ್ವಜ್ಞಾನವನ್ನು ಪಡ್ಕೊಳ್ಳಿಕ್ಕಾಗಲಿ ಅಥವಾ ಮತ್ಯಾರಿಗೆ ಉಪದೇಶ ಮಾಡ್ಲಿಕ್ಕಾಗಲಿ ಅವರು ಅಸಮರ್ಥರು ಅನ್ನೋದು ಭಾಗವತದ ಮತ್ತೊಂದು ಶ್ಲೋಕದಿಂದ ನಮಗೆ ತಿಳಿದು ಬರ್ತದೆ. ಯದ್ವಾಚಿ ಚಿಂತಂತ್ಯಾಂ ಗುಣಕರ್ಮ ನಾಮಭಿಹಿ ಸ್ವಧಾಮಭಿಹಿ ವತ್ಸ ವಯಂ ಸುಯೋಜಿತಾಃ ಸರ್ವೇ ವಹಾಮೋ ಬಲಿಮೀಶ್ವರಾಯ ಪ್ರೋಕ್ತ ನಸೀವ ದ್ವಿಪದೇ ಚತುಷ್ಪದಃ. ಈ ಎತ್ತುಗಳು, ಕೋಣಗಳು ಮೊದಲಾದದ್ದು ಮೂಗುದಾರ ಅವಕ್ಕೆ ಹಾಕಿದ್ರೆ ಆ ಮೂಗುದಾರದಕ್ಕೆ ಅನುಸಾರವಾಗಿ ಮನುಷ್ಯರಿಗೆ ಏನು ಸೇವೆ ಸಲ್ಲಿಸಬೇಕು ಆ ಥರ ಸೇವೆ ಸಲ್ಲಿಸ್ತಾ ಮುಂದುವರಿತಾರೆ. ಆ ಥರ ನಾವೆಲ್ಲರೂ ಕೂಡ ಶಾಸ್ತ್ರೋಕ್ತವಾದಂತಹ ವಿಧಿ ನಿಷೇಧಗಳಿಗೆ ಅಡಿಯಾಳುಗಳಾಗಿ ಆ ಭಗವಂತನಿಗೆ ಸೇವೆ ಸಲ್ಲಿಸ್ತೇವೆ ಅಂತ ಆ ಭಾಗವತ ಹೇಳಿದ 5ನೇ ಸ್ಕಂದದಲ್ಲಿ. ಅದರಿಂದ ದೇವತೆಗಳು ಏನೇ ಮಾಡಿದ್ರು ಶರೀರವನ್ನು ಹೊತ್ತಿದ್ದಾರೆ. ಆ ಶರೀರದ ಮೂಲಕ ಏನೇನೋ ಕೆಲಸಗಳನ್ನು ಮಾಡ್ತಾರೆ. ಏನೇನೋ ಕೆಲಸಗಳನ್ನು ಮಾಡಿದರೂ ಕೂಡ ಎಲ್ಲವನ್ನೂ ಭಗವಂತನ ಸೇವಕ್ಕಾಗಿ ಮಾಡ್ತಾರೆ. ವಿಷಯ ಪದಾರ್ಥದ ಭೋಗವನ್ನು ಕೂಡ ಅವನು ಸೇವಕ್ಕಾಗಿ ಮಾಡ್ತಾರೆ. ಇದು ತನುಭೃತ್ ಅನ್ನೋ ಶಬ್ದ ಬಹಳ ವಿಚಿತ್ರವಾಗಿ ಕಾಣಿಸೋದು ನನಗೆ. ಅದಕ್ಕೆ ಆಕಸ್ಮಿಕವಾಗಿ ಒಂದು ಏನೋ ಅರ್ಥ ಹೊಳೆಯುತ್ತೆ, ಅದನ್ನು ಹೇಳ್ತೇನೆ. ಈಗ ನೋಡಿ, ಈ ಸಂಸ್ಕೃತದ ಒಂದು ಅವಕಾಶ ಅದು. ಅನೇಕ ಶಬ್ದಗಳಿಗೆ ಅನೇಕ ಶಬ್ದ ಮಾಡಲಿಕ್ಕೆ ಅನುಕೂಲ ಇರುವಂತೆ ರಚನೆ ಇರ್ತದೆ. ತನುಭೃತ್ ಅಂದ್ರೆ ಏನು? ತನುವನ್ನು ಹೊತ್ತವನು, ಶರೀರವನ್ನು ಹೊತ್ತವನು. ಇನ್ನೊಂದು ಶರೀರದಿಂದ ಹೊತ್ತವನು ಅಂತಲೂ ಮಾಡಬಹುದು. ಅದಕ್ಕೆ ತನು ಅಂದ್ರೆ ಏನು? ಅದಕ್ಕಿಂತ ಮುಂಚೆ ಈ 2 ಥರದ ಸಮಾಸ ಮಾಡಬಹುದು ಅಂತ ಹೇಳಿದೆ. ಅದಕ್ಕಿಂತ ಮುಂಚೆ ಆ ತನು ಶಬ್ದಕ್ಕೆ ಅರ್ಥ ಏನು? ತನುವತಿ ತನ್ಯತೇವಾ, ತನು ವಿಸ್ತಾರೆ ಅಂತ ಧಾತು. ಧಾತು ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನಾವು ಮೂಲತಃ ಒಂದು ಕಣ ಮಾತ್ರ ಇದು, ತಂದೆ ತಾಯಿಯಿಂದ ಬಂದ ಒಂದು ಕಣ ಮಾತ್ರ ಇದು. ಮುಂದೆ ವಿಸ್ತೃತ ಆಗ್ತಾ ಹೋಗ್ತದೆ. ವಿಸ್ತೃತ ಆಗ್ತಾ ಆಗ್ತಾ ಹೋಗಿ ಅದು ತನು ಅಂತ ಕರ್ಸ್ಕೊತದೆ, ಒಂದು ಹಂತಕ್ಕೆ ಬರ್ತದೆ ಹುಟ್ಟುವಾಗ. ಹೀಗೆ ತನುವತಿ ತನು ತನ್ಯತೆ, ತಾನೇ ಕೆಲಸಗಳನ್ನು ಮಾಡ್ತದೆ ಈ ಶರೀರ, ಅಥವಾ ಮಾಡಲ್ಪಡುತ್ತದೆ, ಅಥವಾ ವಿಸ್ತರಿಸಲ್ಪಡುತ್ತದೆ. ಅದಕ್ಕಾಗಿ ಇದನ್ನು ತನು ಅಂತ ಕರೀತಾರೆ. ಅದಕ್ಕೆ ಒಂದು ಪ್ರತ್ಯಯ ಬಂದು ತನುಹು ಅಂತಾಗಿದೆ. ವಿಷ್ಣು ಪುರಾಣದಲ್ಲಿ ಮೊದಲಾದ ಕಡೆಗಳಲ್ಲಿ ತನು ಶಬ್ದಕ್ಕೆ ಸಂಬಂಧಪಟ್ಟಂತೆ ಸರ್ವೇ ಬಿಭ್ರಾಣಾಹ ಮಾನುಷೀಂ ತನುಂ, ಎಲ್ಲ ದೇವತೆಗಳು ಮನುಷ್ಯ ಶರೀರವನ್ನು ತಾಳಿ ಸಂಚರಿಸ್ತಾರೆ ಅಂತ ಕೂಡ ಒಂದು ಕಡೆ ಇದೆ.
ಹೀಗೆ ತನು ಶಬ್ದಕ್ಕೆ ಅರ್ಥ ಬಂತಲ್ಲ, ತನು ಬಿಭರ್ತಿ ಬಿಭ್ರತಃ ಬಿಭ್ರತಿ ಬಹುವಚನ ಬಿಭ್ರತಿ ಅಂತ ಹೇಳಿ, ಬಿಭರ್ತಿ ಅಂತ ಏಕವಚನ. ಶರೀರವನ್ನ ಧರಿಸಿದ್ದಾರೆ ಯಾರೋ ದೇವಾದಿಗಳು, ಯಾಕಂದ್ರೆ ಇಲ್ಲಿ ಬಹುವಚನ ಇದೆಯಲ್ಲ, ಸರ್ವೇ ತನುಭೃತಃ ಅಂತ ಹೇಳಿ. ತನು ಬಿಭ್ರತಿ ಇತಿ ತನುಭೃತಃ, ಶರೀರವನ್ನು ಹೊತ್ತವರು ಅಂತ ಅರ್ಥ ಆಗ್ತದೆ. ಸ್ವರೂಪ ಶರೀರವನ್ನು ಮಾತ್ರ ಹೊತ್ತವರಲ್ಲ, ವಿಸ್ತೃತವಾಗುವ ಈ ಶರೀರವನ್ನು ಹೊತ್ತವರು. ಸ್ವರೂಪ ಶರೀರಕ್ಕೆ ವಿಸ್ತಾರ ಇಲ್ಲ, ಅದಕ್ಕೆ ಹಿಗ್ಗುವಿಕೆ ಕುಗ್ಗುವಿಕೆ ಇಲ್ಲಲ್ಲ. ಅದಕ್ಕೇನು ಏನೋ ಪದಾರ್ಥ ತಿಂದೆವು, ದೊಡ್ಡದಾಯ್ತು, ಬೆಳೀತಾ ಹೋಯ್ತು, ಚಿಕ್ಕದಿದ್ದು ದೊಡ್ಡದಾಯ್ತು ಅಂತ ಇಲ್ಲಲ್ಲ. ಈ ಶರೀರಕ್ಕೆ ಚಿಕ್ಕದಿದ್ದದ್ದು ದೊಡ್ಡದಾಯ್ತು, ದೊಡ್ಡದಿದ್ದದ್ದು ಮತ್ತೆ ಮಧ್ಯವಯಸ್ಕ ಆಯ್ತು, ಮಧ್ಯವಯಸ್ಕ ಇದ್ದದ್ದು ಮತ್ತೆ ಮುದುಕ ಆಯ್ತು ಅಂತ ಹೀಗೆಲ್ಲ ಇದೆ. ಅದಕ್ಕೆ ಅದೇನೂ ಇಲ್ಲ ಇದಕ್ಕೆ ಸ್ವರೂಪ ಶರೀರಕ್ಕೆ. ಆದ್ರಿಂದ ಈ ತನು ಅಂದ್ರೆ ಸ್ವರೂಪ ಶರೀರ ಅಂತ ಅರ್ಥ ಆಗದೆ ಭೌತಿಕ ಶರೀರ ಅಂತ ಅರ್ಥ ಆಗ್ತದೆ. ಆ ಭೌತಿಕ ಶರೀರವನ್ನು ಹೊತ್ತವರು ನಮ್ಮಿಂದ ಹಿಡ್ಕೊಂಡು ಚತುರ್ಮುಖ ಬ್ರಹ್ಮಾದಿಗಳ ತನಕ. ಇದು ತನು ಬಿಭ್ರತಿ ಇತಿ ತನುಭೃತ ಅಂತ ಅರ್ಥ ಆಗ್ತದೆ. ಇದಕ್ಕೆ ಈ ತೃತೀಯ ತನು ಅಂತ ದ್ವಿತೀಯ ವಿಭಕ್ತಿ. ಇದು ತೃತೀಯ ವಿಭಕ್ತಿಯನ್ನು ಇಟ್ಕೊಂಡು ಕೂಡ ಒಂದು ಅರ್ಥ ಮಾಡಬಹುದೇನೋ ಅಂತ ಕಾಣಿಸ್ತಾ ನನಗೆ. ತನ್ವಾ ಬಿಭ್ರತಿ ಇದು ತನುಭೃತಃ, ಶರೀರದಿಂದ ಹೊತ್ತವರು, ಶರೀರದ ಮೂಲಕವಾಗಿ ಶರೀರವನ್ನೊಂದು ಉಪಕರಣವನ್ನಾಗಿ ಮಾಡಿಕೊಂಡು ಅವರು ಬಿಭ್ರತಿ ಏನು ಪರಮಾತ್ಮನ ಸೇವಾ ಇತ್ಯಾದಿಗಳನ್ನು ಮಾಡ್ತಾರೆ. ತನ್ವಾ ಶರೀರದಿಂದ ಪರಮಾತ್ಮನನ್ನ ಒಳಗೆ ಹೊರತಾರೆ, ಶರೀರವನ್ನ ಪರಮಾತ್ಮನ ಆಶ್ರಯ ಸ್ಥಾನವನ್ನಾಗಿ ಮಾಡ್ಕೋತಾರೆ. ಅದೇ ಇಲ್ಲಿ ಬಂತಲ್ಲ, ಆ ಶರೀರದಿಂದ ನಡೆಯುವಂತಹ ಭೋಗಾದಿಗಳನ್ನು ಕೂಡ ಅವನು ಸೇವಾ ಅಂತ ಮಾಡ್ತಾರೆ ಅಂತ ಹೇಳಿ. ಇಷ್ಟೊಂದು ದಿವ್ಯವಾದಂತಹ ಅನುಸಂಧಾನ ಅವರಿಗಿರ್ತದೆ. ಹೀಗೆ ತನು ಬಿಭ್ರತಿ ಅಂತ ಒಂದರ್ಥ, ಶರೀರವನ್ನು ಹೊತ್ತವರು ಅಂತ ಹೇಳಿ. ತನ್ವಾ ಶರೀರದಿಂದ ಪರಮಾತ್ಮನ ಒಳಗೆ ಹೊತ್ತವರು ಅಂತ ಇನ್ನೊಂದರ್ಥ. ತನ್ವಾ ಶರೀರವೆಂಬ ಉಪಕರಣದಿಂದ, ತೃತೀಯ ವಿಭಕ್ತಿ ಉಪಕರಣ ಅಂತ ಅರ್ಥ. ಉಪಕರಣದಿಂದ ಅವ್ರು ಏನ್ ಮಾಡ್ತಾರೆ, ಈ ಸುಖ ಭೋಗಾದಿಗಳನ್ನ ಬಿಭರ್ತಿ ಸ್ವೀಕರಿಸ್ತಾರೆ. ಬಿಭರ್ತಿ ಬಿಭ್ರತಃ ಬಿಭ್ರತಿ, ಸುಖ ಭೋಗಾದಿಗಳನ್ನ ಅನುಭವಿಸ್ತಾರೆ. ಎಲ್ಲದಕ್ಕೂ ಕೂಡ ಪರಮಾತ್ಮನ ಕಾರಣದಿಂದ ಇದನ್ನೆಲ್ಲ ಮಾಡ್ತಾರೆ. ಮತ್ತೆ ತನು ಶಬ್ದ ವಾಚ್ಯನಾದ ಭಗವಂತನ ಅನುಗ್ರಹದಿಂದಲೇ, ತನು ಶಬ್ದ ಶರೀರವನ್ನು ಹೇಳ್ತದೆ ಹೌದು, ವಸ್ತುತಃ ಮುಖ್ಯವಾಗಿ ಯಾರನ್ನು ಹೇಳಬೇಕು, ಭಗವಂತನೇ ಹೇಳಬೇಕಲ್ಲ. ತನು ಶಬ್ದ ವಾಚ್ಯನಾದ ಭಗವಂತನ ಕಾರಣದಿಂದಲೇ ಇವರೆಲ್ಲವನ್ನೂ ಸ್ವೀಕರಿಸಿದ್ದಾರೆ. ಜ್ಞಾನ ಭಕ್ತಿ ವೈರಾಗ್ಯಾದಿಗಳನ್ನ ಇವರು ಮಾಡ್ತಾರೆ, ಸುಖ ಭೋಗಾದಿಗಳನ್ನು ಮಾಡ್ತಾರೆ. ಎಲ್ಲವನ್ನೂ ಯಾವ ಕಾರಣದಿಂದ, ಆ ಪರಮಾತ್ಮನ ಕಾರಣದಿಂದ. ಹೀಗೆ ತನುಭೃತ್ ಅನ್ನೋ ಶಬ್ದಕ್ಕೆ ಭಗವಂತನಿಗೆ ಹೊಂದಾಣಿಕೆ ಆಗುವಂತ ಅರ್ಥ ಕೂಡ ಮಾಡಿಬಿಡಬಹುದು. ಅದು ಹೆಚ್ಚು ಅನುಕೂಲ. ನಮ್ಮ ಶರೀರ ಎಷ್ಟು ದೊಡ್ಡದಾಗೋದು, ಒಂದು ಕಣ ಇದ್ದದ್ದು 5-6 ಅಡಿ ಆಗಬಹುದು, ಅವನು ಎಲ್ಲಾ ಕಡೆ ವ್ಯಾಪಿಸಿಕೊಂಡಿರುವಂಥದ್ದು. ಅದಕ್ಕೆ ತನು ವಿಸ್ತಾರ ಅಂತಂದ್ರೆ ಅಷ್ಟೆಲ್ಲ ಅವನಿಗೆ ಪೂರ್ಣವಾಗಿ ಹೊಂದಾಣಿಕೆ ಆಗುವಂತಹ ಒಂದು ಶಬ್ದ, ಅದು ಭಗವಂತನಿಗೆ ಹೊಂದಾಣಿಕೆ ಆಗುವಂತಹ ಶಬ್ದ. ಮತ್ತೆ ಅವರಿಗೆ ಮೋಹ ಅಂತಿದೆಯಲ್ಲ, ಬಹಿರರ್ಥಾಪೇಕ್ಷೆಯೇ ತೇಷಾಂ ಮೋಹ, ಅವರಿಗೆ ಮೋಹ ಬರ್ತದೆ ಅಂತಂದ್ರೆ ಅದು ಯಾವ ಅರ್ಥದಲ್ಲಿ ಮೋಹ ಬರ್ತದೆ ಅಂತಂದ್ರೆ, ಬಹಿರರ್ಥಾಪೇಕ್ಷೆಯ ಮೋಕ್ಷ ಸುಖ ಮತ್ತು ಮೋಕ್ಷ ಸುಖ ಸಾಧನೆ ಏನಿದೆ ಇದೆಲ್ಲದಕ್ಕೆ ಹೊಂದಾಣಿಕೆ, ಇದೆಲ್ಲವನ್ನು ಗಮನಿಸಿದ್ರೆ ಅವರಿಗೆ ಈ ಮೋಹ ಬರ್ತದೆ ಅಂತ ಅರ್ಥ. ಆ ಥರದ ಮೋಹಕ್ಕೆ ಅವರು ಬಲಿಯಾಗಿರ್ತಾರೆ. ಅದನ್ನೆಲ್ಲ ಇಲ್ಲಿ ಮುಂದೆ ಮತ್ತಷ್ಟು ವಿವರಿಸ್ತಾರೆ. ಇಂಥ ಒಂದು ಮೋಹ ಅವರಿಗೆ ಈ ರುದ್ರಾದಿಗಳಲ್ಲಿ ಕಂಡು ಬರ್ತದಲ್ಲ, ಅದು ಅವರಿಗೆ ಮೋಹ, ಮಿಥ್ಯಾಜ್ಞಾನ ಅಂತ ಅರ್ಥ ಆಗ್ತದೆ. ವಾಸ್ತವಿಕವಾಗಿ ರುದ್ರನಿಗೆ ಉಳಿದ ದೇವತೆಗಳಷ್ಟು ಮೋಹ ಇಲ್ಲ, ಆದರೆ ಚತುರ್ಮುಖನಷ್ಟು ಶುದ್ಧತೆ ಇಲ್ಲ. ಒಂದು ರೀತಿ ನಡುವಿದ್ದಾನ. ಚತುರ್ಮುಖನಷ್ಟು ಅವನಿಗೆ ಸ್ವಚ್ಛತೆ ಇಲ್ಲ, ಆದ್ರೆ ಉಳಿದ ದೇವತೆಗಳಿಗಿಂತ ಮೇಲೆ ಇದ್ದಾನಂತವನು. ಅವಿಕಾರೋ ಬ್ರಹ್ಮರುದ್ರವು ಅಂತ ಅವನನ್ನ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಸರ್ವೇ ಬ್ರಹ್ಮಾದಯ ಸರ್ವೇಪಿ ಭಗವತ್ ಸ್ವರೂಪ ಭಿನ್ನತ್ವಾತ್ ತನುಭೃತಃ ಭೌತಿಕ ದೇಹಧಾರಿಣಃ ಅಂತ ಅದನ್ನ ವ್ಯಾಖ್ಯಾನಗಳಲ್ಲಿ, ಶ್ರೀನಿವಾಸ ತೀರ್ಥರು ಮೊದಲಾದವರ ವ್ಯಾಖ್ಯಾನಗಳಲ್ಲಿ ಹಾಗೆ ಅದನ್ನು ವರ್ಣಿಸಿದ್ದಾರೆ. ಆದರೂ ಕೆಲವು ಬಾರಿ ಈ ರುದ್ರನಿಗೆ ಅಂತ ಒಂದು ಸಮಸ್ಯೆ ಬರೋದಿದೆ. ಚತುರ್ಮುಖ ಬ್ರಹ್ಮನಿಗೆ ಅದು ಯಾವತ್ತೂ ಕೂಡ ಇಲ್ಲ. ಆದ್ರಿಂದ ಇಲ್ಲಿ ಬ್ರಹ್ಮಾದಯ ಅಂತೇನು ಹೇಳ್ತಾರಲ್ಲ, ಬ್ರಹ್ಮಾದಿ ದೇವತೆಗಳು ಅಂತ ಹೀಗೆ ಹೇಳಿದಾಗ ಚತುರ್ಮುಖ ಬ್ರಹ್ಮ ಅಂತ ಅಲ್ಲಿದ್ರೂ ಕೂಡ ಆ ಚತುರ್ಮುಖ ಬ್ರಹ್ಮನೊಬ್ಬನ್ನು ಹೊರತುಪಡಿಸಿ ಉಳಿದವರಿಗೆ ಆ ಮೋಹ ಬ್ರಹ್ಮಾದಯ. ಇದಕ್ಕೆ ಅತದ್ಗುಣ ಸಂವಿಜ್ಞಾನ ಅಂತ ಕರೀತಾರಂತೆ. ಬಹುರೀಹಿ ಸಮಾಸ ಇದೆಯಲ್ಲ,
ಅದು ತದ್ಗುಣ ಸಂವಿಜ್ಞಾನ ಬಹುರೀಹಿ ಅತದ್ಗುಣ ಸಂವಿಜ್ಞಾನ ಬಹುರೀಹಿ ಅಂತ ಎರಡು ತರ ಇದೆ. ಅದೇನು ಅದನ್ನ ಸ್ವಲ್ಪ ವಿವರಿಸಿದ್ರೆ ಆ ಬ್ರಹ್ಮಾದಿ ಶಬ್ದಕ್ಕೆ ಏನು ಅರ್ಥ ಮಾಡಬೇಕು ಅಂತ ನಮಗೆ ಸ್ಪಷ್ಟ ಆಗ್ತದೆ. ಈಗ ನೋಡಿ, ಬಹುರೀಹಿ ಅಂತಂದ್ರೆ ಪೀತಾಂಬರ ಅನ್ನೋ ಶಬ್ದ ಇದೆಯಲ್ಲ, ಅದು ಬಹುರೀಹಿ. ಬಿಳಿ ಹಳದಿ ಬಣ್ಣದ ವಸ್ತ್ರವನ್ನು ಉಟ್ಟವನು. ಪೀತಂ ಅಂಬರಂ ಬೇಸಸಹ. ಯಾರು ಹಳದಿ ಬಣ್ಣದ ವಸ್ತ್ರವನ್ನು ಹುಟ್ಟಿದ್ದಾನೋ ಅವನಿಗೆ ಪೀತಾಂಬರ ಅಂತ ಕರೀತಾರೆ. ಈ ತರ ನಾವು ಹೇಳಿದಾಗ ಭಗವಂತನಿಗೆ ಅವನು ಹಳದಿ ಬಣ್ಣದ ಬಟ್ಟೆಯನ್ನು ಅವಾಗ ಹುಟ್ಟಿರ್ತಾನೆ. ಹುಟ್ಟವನನ್ನು ನೋಡಿ ನಾವು ಪೀತವಾದ ಹಳದಿ ಬಣ್ಣದ ವಸ್ತ್ರ ಉಳ್ಳವನು ಅಂತ ಅದಕ್ಕೆ ಅರ್ಥ ಮಾಡ್ತೇವೆ. ಸರಿನೇ. ಇದರಲ್ಲಿ ತದ್ಗುಣ ಸಂವಿಜ್ಞಾನ ಅತದ್ಗುಣ ಸಂವಿಜ್ಞಾನ ಅಂತ ಎರಡಿದೆ ಅಂತ. ಅದು ಹೇಗೆ ಅಂತಂದ್ರೆ, ಈ ಲಂಬಕರಣ ಅಂತ ಒಂದು ಶಬ್ದ, ಇನ್ನೊಂದು ಚಿತ್ರಗೂ ಅಂತ ಶಬ್ದ. ಇವು ಎರಡು ಬಹುರೀಹಿನೇ. ಲಂಬಕರಣ ಅಂದ್ರೆ ಏನು? ಉದ್ದವಾದ ಕಿವಿ ಇದ್ದವನು. ಆ ಉದ್ದವಾದ ಕಿವಿ ಇದ್ದವನೊಬ್ಬ ವ್ಯಕ್ತಿ ಇದ್ದಾನಲ್ಲ ಅಲ್ಲಿ, ಅವನು ಕರ್ಕೊಂಬ ಅಂತ ಹೇಳಿದ್ರೆ ಉದ್ದವಾದ ಕಿವಿನ ಅವನು ಅಲ್ಲೇ ಇಟ್ಟೇನು ಬರೋದಿಲ್ಲ, ಅದನ್ನ ಜೊತೆಗೆ ತಗೊಂಡು ಬರ್ತಾನೆ. ಇದು ಪೀತಾಂಬರ ಅಂತ ಅನ್ನೋದಕ್ಕಾಯ್ತು. ಇದು ತದ್ಗುಣ ಸಂವಿಜ್ಞಾನ. ಗುಣ ಅಂದ್ರೆ ಏನು? ಲಕ್ಷಣ. ಆ ವ್ಯಕ್ತಿದ ಲಕ್ಷಣ. ಉದ್ದವಾಗಿ ಕಿವಿ ಇರೋದು ಅವನ ಲಕ್ಷಣ. ಅದು ಆದ್ರಿಂದ ಅವನ್ ಕರ್ಕೊಂಡ್ ಬರುವಾಗ ಅವ್ನ ಕಿವಿ ಸಮೇತನೇ ಅವ್ನು ಬರ್ಬೇಕು, ಇವನ್ ಕಿವಿ ಸಮೇತನೇ ಕರ್ಕೊಂಡು ಬರ್ಬೇಕು. ಗುಣ ಅಂದ್ರೆ ಲಕ್ಷಣ, ತದ್ಗುಣ ಸಂವಿಜ್ಞಾನ. ಇನ್ನು ಕೆಲವೇನಿದೆ ಅತದ್ಗುಣ ಸಂವಿಜ್ಞಾನ ಅಂತಿದೆ. ಚಿತ್ರಗು ಅಂತ ನಾನಾ ಥರದ ಗೋವುಗಳ ಸಂಪತ್ತಿದ್ದವನು. ಬಿಳಿ ಬಣ್ಣದ, ಕೆಂಬಣ್ಣದ, ಕಪ್ಪು ಬಣ್ಣದ, ಮಿಶ್ರ ಬಣ್ಣದ ನಾನಾ ಥರದ ಗೋವುಗಳ ಸಂಪತ್ತಿದೆ ಅವನಿಗೆ. ಅವನನ್ನ ಕರ್ಕೊಂಡ್ ಬಾ ಅಲ್ಲಿದಾನ ಆ ಊರಲ್ಲಿ ಅಂತಂದ್ರೆ ಅವನನ್ನ ಆ ವ್ಯಕ್ತಿ ಹತ್ತಿರ ಎಲ್ಲಾ ಗೋವುಗಳನ್ನೇನು ಕರ್ಕೊಂಡು ಬರ್ಲಿಕ್ಕೆ ಆಗೋದಿಲ್ಲ. ಅವನೊಬ್ಬನ ಕರ್ಕೊಂಡ್ ಬಂದ್ರೆ ಸಾಕು. ಅವನಿಗೆ ಏನೋ ಒಂದು ಕಾರ್ಯ ಮಾಡ್ಲಿಕ್ಕೆ ಹೇಳಿದ್ರೆ ಅವನ ಮುಂದೆ ಹೇಗೆ ಮಾಡ್ಬೇಕೋ ಅದನ್ನ ಹಾಗೆ ಮಾಡ್ತಾನೆ. ಇದಕ್ಕೆ ಅತದ್ಗುಣ ಸಂವಿಜ್ಞಾನ ಅಂತ ಕರೀತಾರೆ. ಅವನ ಗುಣ ಇದೆಯಲ್ಲ, ಆ ವ್ಯಕ್ತಿಯ ಗುಣ ಅಂದ್ರೆ ಅದು ಆ ಗೋವುಗಳಿರುವಿಕೆ ಕ್ರಿಯೆಯಲ್ಲಿ ಬರಲಿಲ್ಲ. ಕ್ರಿಯೆಯಲ್ಲಿ ಅದಕ್ಕೆ ಅಪ್ಲಿಕೇಶನ್ ಇಲ್ಲ. ಈ ಹಿಂದೆ ಆದ್ರೆ ಲಂಬಕರ್ಣತ್ವ, ಅದಕ್ಕೆ ಕ್ರಿಯೆಯಲ್ಲಿ ಅಪ್ಲಿಕೇಶನ್ ಇತ್ತು. ಈಗ ಇದಕ್ಕೆ ಕ್ರಿಯೆಯಲ್ಲಿ ಅಪ್ಲಿಕೇಶನ್ ಇಲ್ಲ, ಚಿತ್ರ ಗು ಅಂತ ಅನ್ನೋದಕ್ಕೆ. ಇದು ಪೀತಾಂಬರ ಅಂತ ಅನ್ನೋದಕ್ಕೂ ಕೂಡ ಕೆಲವು ಬಾರಿ ಕ್ರಿಯೆಯಲ್ಲಿ ಅಪ್ಲಿಕೇಶನ್ ಇರಬಹುದು, ಕೆಲವು ಬಾರಿ ಇಲ್ಲದೆ ಇರಬಹುದು. ಪೀತಾಂಬರ ಉಟ್ಕೊಂಡಿರಲ್ಲ ವ್ಯಕ್ತಿನ ಕರ್ಕೊಂಡ್ ಬಾ ಅಂತಂದ್ರೆ ಅವನು ಯಾವಾಗ್ಲೂ ಪೀತಾಂಬರನೇ ಉಡ್ತಿರ್ತಾನೆ. ಪೀತವಾದ ಬಣ್ಣನೇ ಅವನಿಗೆ ತುಂಬಾ ಇಷ್ಟ. ಆದ್ರೆ ಈಗ ಕರ್ಕೊಂಡ್ ಬರ್ಲಿಕ್ಕೆ ಹೋದಾಗ ಅವನು ಪೀತವಾದ ಬಟ್ಟೆ ಉಟ್ಟಿರಬಹುದು, ಇಲ್ಲ ಉಟ್ಟಿಲ್ದೇ ಇರಬಹುದು. ಅದೇನು ದೊಡ್ಡ ವಿಷಯ ಅಲ್ಲ. ಅಂತೂ ಸಾಮಾನ್ಯವಾಗಿ ಉಡ್ತಿರ್ತಾನಲ್ಲ, ಅವನು ಕರ್ಕೊಂಡ ಅಂತ ಅದನ್ನ ಹೀಗೆ ವರ್ಣನೆ ಮಾಡ್ತಿರ್ತಾರೆ. ಇಂಥವೆಲ್ಲ ಅನೇಕ ಉದಾಹರಣೆಗಳನ್ನು ಕೊಡ್ತಿರ್ತಾರೆ. ನಿಮ್ಮ ಗುರುತಿಗಾಗಿ ಉದಾಹರಣೆ ಹೇಳ್ತಾರೆ. ಆ ಊರಿಗೆ ಹೋಗಬೇಕಾಗಿದೆ, ಅಲ್ಲಿ ದೇವದತ್ತನ ಮನೆಗೆ ಹೋಗು, ಅವನ ಹತ್ರ ಇಂಥ ಕೆಲಸ ಮಾಡ್ಕೊಂಡ. ಅದಕ್ಕೆ ಅವ್ನು ಕೇಳಿದವನು ಏನಂತಾನೆ, ಅಲ್ಲ ದೇವದತ್ತನ ಮನೆ ಯಾವುದು ನಮ್ಗೆ ಗೊತ್ತಿಲ್ಲಲ್ಲ. ಅಲ್ಲ, ನಾನು ಮೊದಲನೇ ಸರಿ ನಾನು ನೀನು ಹೋಗಿದ್ವಲ್ಲ ದೇವದತ್ತನ ಮನೆಗೆ, ಅಲ್ಲೊಂದ್ ಮೇಲೊಂದು ಕಾಗೆ ಕೂತಿತ್ತಲ್ಲ, ಆ ಕಾಗೆ ನಾನು ನೀನು ಗಮನಿಸಿದ್ವಲ್ಲ, ಕಾಕವದ್ ದೇವದತ್ತ ಗೃಹಂ. ಕಾಗೆ ಅಂದ್ರೆ ಅದೊಂದು ಕಾಗೆನೇ ಅಲ್ಲ, ಒಂದೇನೋ ಮಂಗವೋ ಏನೋ. ಮೊದಲನೇ ಬಾರಿ ಮನೆಗೆ ಹೋದ್ವಿ, ಮನೆ ಮಹಡಿ ಮೇಲೆ ಒಂದು ಮಂಗ ಕೂತಿತ್ತು, ಅದೇನೋ ಚೇಷ್ಟೆ ಮಾಡ್ತಿತ್ತು, ಅದು ನಮ್ಗೆ ಗಮನ ಸೆಳೆದಿತ್ತು. ಅದನ್ನ ಆ ವ್ಯಕ್ತಿಗೆ ನೆನಪು ಮಾಡಿಸ್ತಾನೆ. ಹಾಗಾಗಿ ಆ ಒಂದು ಲಕ್ಷಣ ಇತ್ತಲ್ಲ, ಆ ಊರಿಗೆ ಹೋಗು, ನೀ ಎಲ್ಲಾ ಮನೆ ಮಾಳಿಗೆಗಳನ್ನು ಗಮನಿಸು, ನಿನಗದು ಇವತ್ತು ಕಾಗೆ ಇದ್ರೂ ಇರ್ಬೋದು, ಇಲ್ದೇನೂ ಇರ್ಬೋದು, ನಿನಗೆ ನೆನಪಿಗೆ ಬರ್ತದೆ. ಮನೆ ಯಾವ್ದನ್ನು ಗುರುತಿಗೆ ಸುಲಭ ಕಾಕವದ್ ದೇವದತ್ತ ಗೃಹಂ, ಕಾಗೆ ಉಳ್ಳದ್ದು ದೇವದತ್ತನ ಮನೆ ಅಂತಂದ್ರೆ ಇವತ್ತಲ್ಲಿ ಕಾಗೆ ಇಲ್ಲದೆ ಇರಬಹುದು, ಅವತ್ತಿನ ಕಾಗೆನೇ ಈಗಿರ್ಬೇಕು, ಅಥವಾ ಮತ್ತೊಂದು ಕಾಗೆ ಆದ್ರೂ ಇದೇ ಸಂದರ್ಭದಲ್ಲಿ ಇರಬೇಕು ಅಂತ ನಿರೀಕ್ಷೆ ಮಾಡೋದು ಹೇಗೆ? ಅದಲ್ಲ, ನಿನಗೆ ನೆನಪು ಮಾಡ್ಲಿಕ್ಕೋಸ್ಕರ ಅದು. ಇಂಥವೆಲ್ಲ ಅನೇಕ ಉದಾಹರಣೆಗಳನ್ನು ಶಾಸ್ತ್ರದಲ್ಲಿ ಹೇಳ್ತಿರ್ತಾನೆ. ಹೀಗೆ ಲಂಬಕರ್ಣ ಮಾನಯ ಅಂತ ಅನ್ನೋದು ತದ್ಗುಣ ಸಂವಿಜ್ಞಾನ. ಆಮೇಲೆ ಚಿತ್ತಗುಂ ಆನಯ, ಅವನನ್ನು ಕರ್ಕೊಂಡ್ ಬಾ ಅಂತ ಹೇಳಿದಾಗ ಅದು ಅತದ್ಗುಣ ಸಂವಿಜ್ಞಾನ. ಹಾಗೆ ಬ್ರಹ್ಮಾದಿಗಳು ಅಂತ ಹೇಳಿದಾಗ ಇದನ್ನ ಅತದ್ಗುಣ ಸಂವಿಜ್ಞಾನ ಬಹುರೀಹಿ ಮಾಡಬೇಕು ಅಂತ ಇಲ್ಲಿ ವ್ಯಾಖ್ಯಾನಗಳಲ್ಲೆಲ್ಲ ಅದನ್ನ ವರ್ಣನೆ ಮಾಡಿದ್ದಾರೆ. ಅದರಿಂದ ಏನಾಯ್ತು ಅಂತಂದ್ರೆ, ಬ್ರಹ್ಮ ಮೊದಲಾದವರು ಅಂತ ಹೇಳಿದಾಗ ಎಕ್ಸ್ಕ್ಲೂಡಿಂಗ್ ಬ್ರಹ್ಮ ಅಂತ ಅರ್ಥ. ದೇವತೆಗಳ ಗುಂಪಿನಲ್ಲಿ ಬ್ರಹ್ಮ ಹಿರಿಯ, ಆದ್ರೆ ಮೋಹ ಇರೋದು ಅವನಿಗಲ್ಲ. ಆ ಗುಂಪಿನಲ್ಲಿ ಹಿರಿಯನಾದ ಚತುರ್ಮುಖ ಬ್ರಹ್ಮನಿಗೆ ಮೋಹ ಇಲ್ಲ, ಅವನನ್ನು ಬಿಟ್ಟು ಉಳಿದವರಿಗೆಲ್ಲರಿಗೂ ಮೋಹ ಇದೆ ಅಂತ ಅರ್ಥ. ಹೀಗೆ ಅತದ್ಗುಣ ಸಂವಿಜ್ಞಾನ ಅಂತ ಮಾಡಬೇಕು. ಬ್ರಹ್ಮಾದಯ ಅಂತ ಅನ್ನೋದು ಅತದ್ಗುಣ ಸಂವಿಜ್ಞಾನ ಬಹುರೀಹಿ, ಆದ್ರಿಂದ ರುದ್ರಾದಿ ಅಂತ ಅರ್ಥ ಕೊಟ್ಬಿಡ್ತದ ಅವಾಗ ಅಂತ ಒಂದ್ ಕಡೆ ವ್ಯಾಖ್ಯಾನ ಇದೆ. ಭಾಗವತಕ್ಕೆ ವಿಜಯಧ್ವರಿಯ ಮತ್ತೆ ಈ 11ನೇ ಸ್ಕಂದಕ್ಕೆ ಸತ್ಯಧರ್ಮೀಯ, ಹೀಗಿಯಾಗಿ ಯಾರ್ಯಾರ್ದೋ ಇದೆ, ತಾಮ್ರಪರ್ಣಿಯ, ಹೀಗೆಲ್ಲ ವ್ಯಾಖ್ಯಾನಗಳಿವೆ. ಶ್ರೀನಿವಾಸ ತೀರ್ಥೀಯ, ಇಂಥವೆಲ್ಲ ವ್ಯಾಖ್ಯಾನಗಳಿವೆ. ಅದು ಯಾವುದೋ ವ್ಯಾಖ್ಯಾನದಲ್ಲಿ ಬಂದಿರುವಂತಹ ಒಂದು ಅಂಶ ಇದು. ಹೀಗೆ ಮನೋವಿಕಾರ ಉಳ್ಳವರು ಅಂತಂದ್ರೆ
ರುದ್ರಾದಿ ದೇವತೆಗಳು ಅಂತ ನಾವು ಅರ್ಥ ಸ್ವೀಕರಿಸಬೇಕು. ಅವಾಗೆಲ್ಲವೂ ಕೂಡ ಸ್ಪಷ್ಟ ಆಯಿತು ಅಂತ ಅಲ್ಲಿ ಭಾಗವತ ವರ್ಣಿಸ್ತದೆ. ಈಗ ನೋಡೋಣ. ಹಾಗಾದ್ರೆ ಶರೀರ ಯಾರಿಗಿದೆ ಯಾರಿಗಿಲ್ಲ ಅದ್ರ ಬಗ್ಗೆ ಒಂದು ಪೂರ್ಣವಾದಂತಹ ಸ್ಪಷ್ಟವಾದ ಚಿತ್ರಣವನ್ನೇ ಭಾಗವತ ಕೊಡ್ತದೆ. ಅಶರೀರ ಸದಾ ವಿಷ್ಣು ಪೂರ್ಣಾನಂದ ಗುಣತ್ವತಃ ಇಚ್ಛಾಚ ಕ್ರೀಡೆಯವಾಸ್ಯ ನ ಫಲಾಯ ಯಥೋ ವಿಭೋಹ. ಈ ಭಗವಂತ ಯಾವತ್ತೂ ಕೂಡ ಶರೀರ ಉಳ್ಳವನಲ್ವೇ ಅಲ್ಲ. ಅವನಿಗೆ ಪೂರ್ಣಾನಂದಮಯ, ಅವನು ಪ್ರಾಕೃತವಾದ ಶರೀರ ಇಲ್ವೇ ಇಲ್ಲ. ಆದ್ರೂ ಈ ಅವತಾರ ಮಾಡಿದಾಗ ಅವನೇನ್ ಮಾಡ್ತಾನೆ, ಕೆಲವು ಬಾರಿ ವಿಷಯ ಪದಾರ್ಥಗಳನ್ನು ಸ್ವೀಕರಿಸ್ತಾನಲ್ಲ. ನಮ್ಮಂತೆ ಅವನು ಅನ್ನ ತಿಂತಾನೆ, ಕೊಟ್ಟ ಹಾಲನ್ನು ಕುಡಿತಾನೆ, ಎಲ್ಲನೂ ಮಾಡ್ತಿರ್ತಾನೆ. ಇದೆಲ್ಲ ಯಾಕೆ ಮಾಡ್ತಾನಂದ್ರೆ ಲೀಲೆಗಾಗಿ ಮಾಡ್ತಾನಷ್ಟೆ. ಪೂರ್ಣಾನಂದ ಆದ್ದರಿಂದ ಅವನಿಗೆ ಶರೀರ ಇಲ್ಲ. ಇಚ್ಛಾಚ ಕ್ರೀಡೆಯ ವಾಸ್ಯ ನ ಫಲಾಯ, ಅದರಿಂದ ಅದನ್ನು ತಗೊಂಡು ಅವನು ಹೊಟ್ಟೆ ತುಂಬಬೇಕಾದ್ದೇನಿಲ್ಲ. ಅಥೋ ಬಾಹ್ಯರ್ಥ ಕಾಮೋಪಿ ನಿಷ್ಕಾಮ ಇತಿ ಕಥ್ಯತೆ. ಈ ಬಾಹ್ಯ ಪದಾರ್ಥಗಳನ್ನ ಕೊಟ್ಟದನ್ನ ಸ್ವೀಕರಿಸಿದ್ರು ಕೂಡ ಅವನು ನಿಷ್ಕಾಮನೆ. ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರಿಯಪಿ ಅಶರೀರವಾನ್. ಇದು ನೋಡಿ, ಚತುರ್ಮುಖ ಬ್ರಹ್ಮನ ಮಹತ್ವ ಎಂತಾದಿರ್ತದಂದ್ರೆ, ಅವನನ್ನ ಇದೇ ಭೌತಿಕ ಶರೀರವೇ ನಮ್ಮನ್ನು ಹೇಗೆ ಸತ್ವರದ ಸ್ತಮೋ ಗುಣ ರೂಪವಾದ ಮತ್ತೆ ಪೃಥ್ವಿ ಅಪು ತೇಜಸ್ಸು ವಾಯು ಆಕಾಶ ರೂಪವಾದ ಒಂದು ಪಂಚಮಹಾಭೂತಗಳ ಸಮ್ಮೇಳನದ ಒಂದು ಶರೀರ ನಮ್ಮನ್ನು ಹೇಗೆ ಕಟ್ಟಿ ಹಾಕಿದ್ವಿ, ಇದೇ ಕಾಂಬಿನೇಷನ್ ಅವನಲ್ಲೂ ಇರೋದು. ಅದೇ ಕಾಂಬಿನೇಷನ್ ಸ್ವಲ್ಪ ಹೆಚ್ಚು ಕಡಿಮೆ ಇರಬಹುದು, ಐದಂತೂ ಇರೋದು ಹೌದು. ಈ ತರ ಅವನಿಗೆ ಶರೀರ ಇದ್ರೂ ಕೂಡ ಅಶರೀರವಾನ್, ಶರೀರದ ಪರಿಣಾಮ ಅವನಿಗೆ ಆಗಿಲ್ಲ. ಅದು ಅವನ ಸ್ವಾರಸ್ಯ. ಶರೀರಿಯಪಿ ಅಶರೀರವಾನ್. ಯಾಕೆಂದ್ರೆ ನಿರಭಿಮಾನಿತ್ವ, ಶರೀರದ ಮೇಲಿನ ಅಭಿಮಾನ ಅವನಿಗೆ ಹೊರಟೋಗಿದೆ. ಇದು ಆ ಚತುರ್ಮುಖ ಬ್ರಹ್ಮಾದಿ ದೇವತೆಗಳನ್ನ ನಾವು ಅನುಸಂಧಾನ ಮಾಡ್ಕೊಳ್ಳಿಕ್ಕೆ ಉಪಯೋಗ ಮಾಡಬಹುದಾದಂತ ಒಂದು ವಿಶಿಷ್ಟವಾದ ಶಕ್ತಿ ಅದು. ಯಾಕೆ ನಮ್ಗದು ಗೊತ್ತಿದೆ, ದಗ್ಧ ಪಟಾಯಮಾನ ಅಂತೆಲ್ಲ ಗೊತ್ತಿದೆ. ಒಂದು ಬಟ್ಟೆ ಇದೆ, ಸುಟ್ಟಾಗಿಬಿಟ್ಟಿದೆ, ಅದನ್ನು ನೀವು ಗಾಳಿ ಬಂದು ಅದನ್ನ ಆ ಬೂದಿಯನ್ನ ಹಾರಿಸುವ ತನಕ ಅಥವಾ ನೀವೇ ಕೈಯಿಂದ ಆ ಬೂದಿಯನ್ನು ಕದಡುವ ತನಕ ಅದು ಹೇಗಿದೆಯೋ ಹಾಗೆ ಇರ್ತದೆ. ಆ ಬಟ್ಟೆ ಮಡಿಕೆ ಎಲ್ಲ ಹಾಗೆ ಇರ್ತದೆ. ಮುಟ್ಟಿ ನೋಡಿದ್ರೆ ಉಟ್ಕೋಬೇಕು ಅಂತ ಹೇಳಿದ್ರೆ ಏನೂ ಉಪಯೋಗ ಆಗೋದಿಲ್ಲ ಅದರಿಂದ. ಇದು ಚತುರ್ಮುಖ ಬ್ರಹ್ಮಾದಿ ದೇವತೆಗಳ ಲಿಂಗದೇಹ ಮತ್ತು ಹೊರಗಿರುವಂತಹ ದೇಹಗಳು, ಈ ಎಲ್ಲದೂ ಸ್ಥಿತಿ ಇದೆ. ಬರೀ ಅದರದ್ದು ಮಾತ್ರ ಅಂತಲ್ಲ, ಲಿಂಗದೇಹನು, ಅನಿರುದ್ಧ ದೇಹನು, ಭೌತ ದೇಹನು ಹೋಗೋ ತನಕ, ಮುಕ್ತಿಗೆ ಹೋಗೋ ತನಕ ಅವೆಲ್ಲ ಇದ್ದೇ ಇರ್ತಾವಲ್ಲ. ಮೊದಲು ಭೌತಿಕ ದೇಹ ಹೋಗ್ತದೆ, ಆಮೇಲೆ ಅನಿರುದ್ಧ ದೇಹ ಹೋಗ್ತದೆ, ಕೊನೆಗೆ ಲಿಂಗದೇಹ ಹೋಗ್ತದೆ. ಎಲ್ಲವೂ ದಗ್ಧಪಟಾಯಮಾನವೇ ಅವರಿಗೆ. ಅದು ಹೋಗ್ಲಿ, ಚತುರ್ಮುಖ ಬ್ರಹ್ಮನಿಗೆ ಮಾತ್ರ ಅಲ್ಲ, ಪಾಂಡವಾನಾಂಚ ಮುಕ್ತಾನಾಂ ಅಂತರಂ ಕಿಂಚಿದೇವಹಿ ಅಂತ ಒಂದು ಪುರಾಣದ ಮಾತಿದೆ. ಅದನ್ನು ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯರು 2ನೇ ಅಧ್ಯಾಯವೋ ಎಲ್ಲೋ ಒಂದ್ ಕಡೆ ಉದ್ಧರಿಸ್ತಾರೆ. ಪಾಂಡವರಿಗೂ ಮುಕ್ತರಿಗೂ ಅಂತರ ಎಷ್ಟಿತ್ತು? ಸ್ವಲ್ಪವೇ ಅಂತರ. ಹೆಚ್ಚು ಕಡಿಮೆ ಇವರೆಲ್ಲ ಮುಕ್ತರೆ. ಪಾಂಡವರು ಕೂಡ ಅಶ್ವಿನಿ ದೇವತೆಗಳಿದ್ದಾರೆ ನಕುಲ ಸಹದೇವರಲ್ಲಿ. ಚತುರ್ಮುಖ ಬ್ರಹ್ಮ ಇದ್ದಾನೆ 3ನೇ ಕಕ್ಷಾದಲ್ಲಿ, ಅಶ್ವಿನಿ ದೇವತೆಗಳಿದ್ದಾರೆ 18ನೇ ಕಕ್ಷಾದಲ್ಲಿ. ಧರ್ಮ, ಆಮೇಲೆ ವಾಯು 3ರಲ್ಲಿ, ಧರ್ಮ 12ರಲ್ಲಿ, ಇಂದ್ರ 8ರಲ್ಲಿ, ಅಶ್ವಿನಿ ದೇವತೆಗಳು 18ರಲ್ಲಿ. ಇವರೆಲ್ಲ ಆ ಪಾಂಡವರ ಮೂಲ ರೂಪಗಳು. ಅವರೆಲ್ಲ ಒಬ್ಬೊಬ್ಬರನ್ನ ಒಂದೊಂದು ಕಡೆ ತಗೊಂಡ್ರೆ ಒಟ್ಟು 3ರಿಂದ 18 ತನಕ ಬರ್ತದೆ ಅವ್ರಿಗೆಲ್ಲ. ಈಗೆಲ್ಲ ಇರುವ ದೇವತೆಗಳು 18ನೇ ಕಕ್ಷಾದಲ್ಲಿರುವಂತಹ ದೇವತೆಗಳೇ ಮುಕ್ತರಿಗೆ ಬಹಳ ದೂರ ಏನಿಲ್ಲ. ಅವರು ಶರೀರ ಹೊರಗೆ ಸುಮ್ಮನೆ ಆವರಣವಾಗಿದೆ ಅಷ್ಟೇ. ಇನ್ನು ಯಾಕಂದ್ರೆ ಸಮಯ ಇದೆ, ಅಲ್ಲಿ ತನಕ ಇವರು ಪ್ರಾರಬ್ಧ ಕರ್ಮಾದಿಗಳನ್ನ ಅನುಭವಿಸಬೇಕು, ಮುಂದಿನ ಎಲ್ಲ ಸಾಧನೆಗಳನ್ನು ಮಾಡಬೇಕು, ಮಾಡಿ ಮುಂದೆ ಅವರು ಹೋಗಬೇಕಾಗಿದೆ. ಹೀಗೆ ಪಾಂಡವರಿಗೆ ವಿಶೇಷವಾಗಿ ಅಲ್ಲಿ ನಾವು ಅಶ್ವಿನಿ ದೇವತೆಗಳನ್ನು ಕೊಡ್ಲಿಕ್ಕೆ ಕಾರಣ ಅಂದ್ರೆ ಕೊನೆಯವರು ಅಂತ ಕಕ್ಷಾದಲ್ಲಿ, ಪಾಂಡವರ ಕಕ್ಷಾದಲ್ಲಿ ಕೊನೆಯವರು ಅಂತ. ಆ ದೇವತೆಗಳಿಗೂ ಪರಮಾತ್ಮನಿಗೂ ಅಂತರ, ಮುಕ್ತರಿಗೂ ಅಂತರ ಇರುವುದೇ ಕಡಿಮೆ ಅಂತಂದ್ಮೇಲೆ ಚತುರ್ಮುಖ ಬ್ರಹ್ಮನಿಗೆ ಎಷ್ಟು ಕಡಿಮೆ ಇದ್ದಿರಬೇಡ. ಬ್ರಹ್ಮ ನಿರಭಿಮಾನಿತ್ವಾತ್ ಶರೀರಿ ಅಪಿ ಅಶರೀರವಾನ್. ಅವನಿಗೆ ಯಾವುದೇ ಶರೀರ ಅಂತನ್ನೋದು ಇಲ್ಲ. ಇದನ್ನೆಲ್ಲ ಬೃಹದಾರಂಕ ಭಾಷ್ಯ ಇತ್ಯಾದಿ ಕಡೆಗಳಲ್ಲೂ ಕೂಡ ಹೇಳಿದ್ದಾರೆ. ಅವನಿಗೆ ಭೋಗ ಇಲ್ಲ ಅಂತ. ನಾವು ಅವನಿಗೆ ದುಃಖ ಇಲ್ಲ ಅಂತ ಹೇಳ್ತೀವಲ್ಲ, ದುಃಖ ಇಲ್ಲ ಅವನಿಗೆ. ಯಾವುದೋ ಒಂದು ಸ್ವಲ್ಪ ದುಃಖ, ತ್ರಿವಾರಂ ಭಯಮೇವಚ, 3 ಬಾರಿ ದುಃಖ, 2 ಬಾರಿ ಭಯ, ಹೀಗೆಲ್ಲ ಆಗ್ತದೆ ಅಂತ ಹೇಳ್ತಾರಲ್ಲ, ಅದಿದೆ. ಆದ್ರೆ ಅದರ ಭೋಗ ಇಲ್ಲ ಅಂತ ಅವನಿಗೆ. ಹೊರಗಿನ ಅಂತಃಕರಣ ಇದೆಯಲ್ಲ, ಮನಸ್ಸು, ಆ ಭೌತಿಕವಾದ ಮನಸ್ಸು ಅವನಿಗೆ ಇನ್ನೂ ಇದೆ. ಅಲ್ಲೇ ಆಗ್ತದೆ ಇದೆಲ್ಲ, ಅಲೆಗಳ ಏರ್ಪೇರು ಅಲ್ಲಿದೆ. ಆದ್ರೆ ಅದ್ರ ಭೋಗ ಅವನಿಗಿಲ್ಲ. ತಥಾಪಿ ಜಲಭಿಮಾನಿತ್ವಾತ್ ತಥಾಪಿ ಭೋಗಾಭಾವಾತ್ ಅಂತೆಲ್ಲ ಬೃಹದಾರಣ್ಯಕ ಉಪನಿಷತ್ನಲ್ಲೂ ಕೂಡ ಇದೆ. ಹಿಂದೊಂದ್ಸರಿ ಅದನ್ನು ಹೇಳಿದ್ದೆ ಅವರು.
ಈಗ ಶ್ಲೋಕ ನೆನಪಿಗೆ ಬರ್ತಿಲ್ಲ, ಇರಲಿ. ಇದು ಇಷ್ಟು ಅವನ ಮನಸ್ಸಿಗೂ ತನಗೂ ಅಂತರ ಕಾಪಾಡ್ಕೊಂಡಿರ್ತಾನೆ. ಇದೆಷ್ಟು ವಿಚಿತ್ರವಾಗಿ ಕಾಣಿಸ್ತದೆ ನೋಡಿ. ನಾವು ಶರೀರ ಮತ್ತು ಮನಸ್ಸುಗಳಿಗೆ ಎಷ್ಟು ಅಧೀನರಾಗಿಬಿಟ್ಟಿರ್ತೀವಿ, ಅದನ್ನು ಮೀರಿ ಏನು ಕೆಲಸ ಮಾಡ್ಲಿಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ. ಅದು ಅವನು ಮಾತ್ರ ಆ ಶರೀರ ಅವನಿಗಿದೆ, ನಮ್ಮಂತೆ ಮನಸ್ಸಿದೆ, ಎಲ್ಲ ಇದೆ. ಎಲ್ಲ ಇದ್ರೂ ಕೂಡ ಅದು ಹತೋಟಿಯಲ್ಲಿ ಅವನಿಲ್ಲ. ಅಲ್ಲಿ ಅಲೆಗಳು ಏರ್ಪೇರ್ ಆಗ್ತಾ ಇದೆ, ತಾನು ಮಾತ್ರ ನಿಶ್ಚರಣೆ ಕೂತಿದ್ದಾನೆ ಒಳಗಿನ ಆತ್ಮ. ಅದರ ಪಕ್ವತೆ ಅಂತಹದ್ದು ಅಂತ, ಅದ್ಭುತವಾದಂಥ ಒಂದು ಪಕ್ವತೆಯನ್ನ ಅವನು ಸಾಧಿಸಿರ್ತಾನೆ. ನಿತ್ಯಾನಂದೋಪಯೋಗ್ಯನ್ಯ ಕಾಮ ಯೋಗಿ ಅನ್ಯ ಕಾಮಸ್ಯ ಉಜ್ಜಿತ ಸದಾ. ನಿತ್ಯವಾದ ಸ್ವರೂಪಾನಂದ ಅಭಿವ್ಯಕ್ತಿಗಿಂತ ಬೇರೆ ಯಾವುದನ್ನು ಅವನು ಬಯಸೋದಿಲ್ಲ. ಸ್ವರೂಪಾನಂದಕ್ಕೆ ಯಾವ ಕಾರಣ? ನಿಷ್ಕಾಮ ಕರ್ಮ, ಅದನ್ನು ಬಯಸ್ತಾನೆ ಹೊರತು ಬೇರೆ ಕಾಮನೆಯನ್ನು ಅವನು ಸ್ವೀಕಾರ ಮಾಡೋದೇ ಇಲ್ಲ. ಅವನಿಗೆ ಬಹಿರರ್ಥಗಳು ಬೇಕಾಗಿಲ್ಲ, ಬಹಿರರ್ಥ ಮುಕ್ತ ಅವನು. ಆದರೂ ಬಹಿರರ್ಥದ ಸಂಪರ್ಕದಿಂದ ಅವನು ಮುಕ್ತನಾದರೂ ಕೂಡ ಅದು ಇದೆಯಲ್ಲ ಈಗ ಅವನಿಗೆ ಪ್ರಾಕೃತಿಕ ಶರೀರವನ್ನು ಧಾರಣೆ ಮಾಡಿದ್ನಲ್ಲ, ಆದ್ರಿಂದ ಅವನಿಗೆ ಮೋಹರಹಿತನಾದ್ರೂ ಮೋಹ ಉಳ್ಳವನು ಅಂತ ಕರ್ಸ್ಕೊತಾನಂತ ಅವನು. ಉಳಿದವರಂತೆ ಮೋಹ ಇಲ್ಲ ಅವನಿಗೆ, ಪ್ರಾಕೃತಿಕ ದೇಹ ಇದೆ, ಆದ್ರಿಂದ ಮೋಹ ಇದೆ ಅಂತ ಅನ್ಬೇಕು ಅವನಿಗೆ. ಟೆಕ್ನಿಕಲಿ ಇನ್ ಪ್ರಿನ್ಸಿಪಲ್ ಅವನಿಗೇನು ಇಲ್ಲದೆ ಇರಬಹುದು ಒಳಗೆ, ತಾತ್ವಿಕವಾಗಿ ಟೆಕ್ನಿಕಲಿ ಅವನಿಗೂ ಮೋಹ ಇದೆ ಇಷ್ಟೇ, ತಾಂತ್ರಿಕವಾಗಿ. ಬಹಿರರ್ಥ ವಿನಿರ್ಮುಕ್ತ ತಥಾಪಿ ತನುಧಾರಣಾತ್ ಅಮೂಢೋ ಮೂಢೈತಿ ವದುಚ್ಯತೆ. ಮೂಢ ಅಲ್ಲ ಅವನು, ಆದರೂ ಮೂಢ ಇತಿ ಉಚ್ಯತೆ, ಇತಿ ವದುಚ್ಯತೆ, ಮೂಢನಂತ ಹೇಳಲ್ಪಡ್ತಾನೆ. ಯಾಕಂದ್ರೆ ಶರೀರ ಇದೆಯಲ್ಲ, ಹೊರಗಿನ ಶರೀರ ಬಂಧಕವಾಗಿರೋದ್ರಿಂದ ಆ ಕಾರಣಕ್ಕಾಗಿ ಅವನನ್ನು ತಾಂತ್ರಿಕವಾಗಿ ಮೂಢ ಅಂತ ಅನ್ಬೇಕಷ್ಟೇ, ಟೆಕ್ನಿಕಲಿ ಮೂಢ ಅಷ್ಟೇ. ಇತಿವದುಚ್ಯತೆ ಚ ಸರಸ್ವತಿ. ಸರಸ್ವತಿಯ ಸ್ಥಿತಿಯು ಕೂಡ ಹಾಗೇ ಇರ್ತದೆ. ಶರೀರಾಭಿಮಾನ ರಹಿತಳು, ಬಹಿರರ್ಥ ಕಾಮನಾರಹಿತಳು, ಮೋಹರಹಿತಳೇ ಆಗಿರ್ತಾಳೆ. ಆದರೂ ಈ ಶರೀರ ಉಳ್ಳವಳಾದ್ರಿಂದ ಬಹಿರರ್ಥ ಕಾಮನ ಉಳ್ಳವಳು, ಮೋಹ ಉಳ್ಳವಳು ಅಂತ ಕರೆಸ್ಕೊತಾಳೆ. ಮತ್ತೆ ಚತುರ್ಮುಖ ಬ್ರಹ್ಮ ಮತ್ತು ಸರಸ್ವತಿಯ ಸ್ಥಿತಿ ಹೀಗಾದ್ಮೇಲೆ ಈ ವಾಯು ಮತ್ತೆ ಸರಸ್ವತಿಯರು ಕೂಡ, ವಾಯು ಮತ್ತು ಭಾರತೀಯರು ಕೂಡ ಹಾಗೆ ಹೇಳ್ತಾರೆ. ಎಲ್ಲ ತರದ ಸ್ಥಿತಿಗಳನ್ನು ಅವರಿಗೂ ಕೂಡ ನಾವು ಅನ್ವಿತ ಮಾಡಬೇಕು. ಆದರೆ ಈ ರುದ್ರಾದಿ ದೇವತೆಗಳಿಗೆ ಮಾತ್ರ ಅವನಂತೆ ಅಲ್ಲ, ಚತುರ್ಮುಖ ಬ್ರಹ್ಮನಂತೆ ಅಲ್ಲ, ಅವರಿಗೆ ಈ ಅನೇಕ ಬಾರಿ ಅಸುರಾವೇಶ ಇತ್ಯಾದಿಗಳು ಆಗುವುದರಿಂದ ಶರೀರಾಭಿಮಾನ ಇದೆ, ಕಿಂಚಿತ್ತಿದೆ. ಆದ್ರಿಂದ ಬಾಹ್ಯ ಪದಾರ್ಥಗಳಿಗೆ ಅವರು ಕೆಲವು ಬಾರಿ ಬಲಿ ಬೀಳ್ತಾರೆ. ಕೆಳಗೆ ಬಂದಂತೆ ಮೋಹ ಹೆಚ್ಚು, ಬಹಿರರ್ಥ ಕಾಮನೆ ಹೆಚ್ಚು ಅಂತ ನಾವು ತಿಳ್ಕೋಬೇಕು. ಇಲ್ಲಿ ಬರಲಿಲ್ಲ, ಅದು ಇನ್ನು ಬೇರೆ ಕಡೆ ಬಂದದ್ದನ್ನ ಇಲ್ಲಿ ಅನ್ವಿತ ಮಾಡ್ಕೊಂಡೆ. ಕೆಳಗೆ ಬಂದಂತೆ ಅವರಿಗಿಂತ ಸಮಸ್ಯೆಗಳು ಹೆಚ್ಚಾಗ್ತವೆ, ಮೇಲೆ ಹೋದಂತೆ ಅವರು ಹೆಚ್ಚು ಸ್ವಚ್ಛರಾಗಿರ್ತಾರೆ. ಬ್ರಹ್ಮ ನಿರಭಿಮಾನಿತ್ವಾತ್ ಅಶರೀರವಾನಪಿ ತನುಧಾರಣಾತ್. ದೇಹಧಾರಿತ್ವ ಮಾತ್ರೇಣ, ದೇಹ ಇದೆ ಇನ್ನೂ ಮೈ ಮೇಲೆ, ಶರೀರೀತಿವತ್ ಉಚ್ಯತೆ ವ್ಯಪದಿಶ್ಯತೆ ವಸ್ತುತಃ ಶರೀರಿ ನೈವ. ತಥಾ ನಿತ್ಯಾನಂದ ಉಪಯೋಗಿನಃ ತತ್ ಸಾಧನಾತ್ ಅನ್ಯ ಯಹ ಅರ್ಥಃ. ಯಾವ ಪ್ರವೃತ್ತ ಕರ್ಮವನ್ನು ಕೂಡ ಅವನು ಮಾಡುವವನಲ್ಲ. ಬಹಿರರ್ಥ ವಿನಿರ್ಮುಕ್ತೋಪಿ ತಥಾ ಬಹಿರರ್ಥ ಭಾವ, ಬಹಿರರ್ಥದ ಸಂಪರ್ಕ ಅಂತನ್ನೋದು ಅವನಿಗೆ ಇದ್ದೇ ಇದೆ. ಇತಿ ವ್ಯಪದಿಶ್ಯತೆ ವಸ್ತುತಸ್ತು ನೈವ. ತಥಾ ಅಮೂಢೋ ಅಪಿ ಮೂಢ ಇದು ವದುಚ್ಯತೆ. ವಸ್ತುತಃ ಮೂಢ ಅಲ್ಲ, ಆದರೂ ಅವನನ್ನು ಮೂಢ ಅಂತ ಹೀಗೆ ಶಾಸ್ತ್ರದಲ್ಲಿ ಹೇಳ್ತಾರಷ್ಟೇ. ಸರಸ್ವತಿ ಇವರೆಲ್ಲರ ಸ್ಥಿತಿಯು ಕೂಡ ಹಾಗೆ ಆಗಿದೆ. ರುದ್ರಾದಿಗಳ ಸ್ಥಿತಿ ಮಾತ್ರ ಸ್ವಲ್ಪ ಆ ಥರದ ವ್ಯತ್ಯಾಸ ಇದೆ. ರುದ್ರಾದ್ಯಾಹ ತನ್ನ ಅಭಿಮಾನಾತ್ ಬಹಿರರ್ಥ ವಿರಸ್ತಃ. ರುದ್ರಾದಿ ದೇವತೆಗಳು ಏನಾಗಿದ್ದಾರೆ ಅಂದ್ರೆ ಅವರು ತನುವಿನ ಮೇಲೆ ಅಭಿಮಾನ ಉಳ್ಳವರಾಗಿದ್ದಾರೆ. ಅಭಿಮಾನ ಶಬ್ದ ಪ್ರಯೋಗ ಮಾಡಿದ್ದಾರೆ. ಅದು ನಮಗೇನು ಅನಿಸ್ತದೆ? ಶ್ಲೋಕ ಓದ್ಲಿಕ್ಕೆ ಹೋದ್ರೆ ರುದ್ರಾದ್ಯ ಸ್ವನಭಿಮಾನಾತ್, ಇಲ್ಲಿ ಹ್ರಸ್ವ ಇದ್ದುಬಿಟ್ರೆ ಛಂದಸ್ಸಿಗೆ ಹೊಂದೋದಿಲ್ಲ. ರುದ್ರಾದ್ಯ ಸ್ವನಭಿಮಾನಾತ್ ಅಂತ ಪ್ರಯೋಗ ಮಾಡಿದರೆ ಛಂದಸ್ಸಿಗೆ ಹೊಂದೋದಿಲ್ಲ. ಅದಕ್ಕೋಸ್ಕರ ವಸ್ತುತಃ ಮೂಲ ಶಬ್ದ ಅಭಿಮಾನಾತ್ ಅಂತ, ಛಂದಸ್ಸಿಗೆ ಹೊಂದಬೇಕು ಅನ್ನೋ ಕಾರಣಕ್ಕಾಗಿಯೇ, ಅದೇ ಉದ್ದೇಶದಿಂದಲೇ ರುದ್ರಾದ್ಯ ಸ್ವನಭಿಮಾನಾತ್ ಅಂತ ದೀರ್ಘ ಪ್ರಯೋಗ ಮಾಡಿದ್ದಾರೇನೋ ವ್ಯಾಸರು. ಯಾವ ಪುರಾಣ ಇದು?
ಶಕ್ತಿ ವಿವೇಕ. ವ್ಯಾಸರು, ಹಯಗ್ರೀವನು, ನಾರಾಯಣನು ಯಾರೋ ಒಬ್ರು ಗ್ರಂಥ ರಚನೆ ಮಾಡಿದ್ದು, ಮೂಲ ಗ್ರಂಥ. ನಾನು ವ್ಯಾಸರು ಅಂತ ನಾನು ಪುರಾಣ ಅಂತ ಇಟ್ಕೊಂಡು ಹೇಳಿದೆ. ನಾನು ಹೇಳಿದ್ನಲ್ಲ ಹಿಂದೊಮ್ಮೆ, ಆಚಾರ್ಯರು ಭಗವದ್ರಚಿತವಾದ ಗ್ರಂಥಗಳನ್ನು ಬಿಟ್ಟು ಬೇರೆ ಗ್ರಂಥಗಳನ್ನು ಕೋಟ್ ಮಾಡೋದಿಲ್ಲ. ಶಕ್ತಿ ವಿವೇಕ ಅಂತ ಗ್ರಂಥ ಇದೆ. ಶಕ್ತಿ ವಿವೇಕ ಅನ್ನೋ ಗ್ರಂಥ ಗಮನಿಸಿದ್ರೆ ಯಾವುದೋ ಭಗವದ್ರಚಿತವಾದ ಗ್ರಂಥ. ಅಭಿಮಾನ ಅಂತ ಶಬ್ದ ಇಲ್ಲಿ ಛಂದಸ್ಸಿಗೆ ಹೊಂದ್ಬೇಕಾದ್ರೆ ಅಭಿಮಾನ ಅಂತ ಪ್ರಯೋಗ ಮಾಡಬೇಕು, ಅವಾಗಲೇ ಸರಿ ಆಗ್ತದೆ. ಆದ್ರಿಂದ ಹಾಗಾಗಿ ಮಾಡಿದ್ದಾರೆ ಏನೋ ಅಂತ ನಮ್ಗೆ ಅನಿಸ್ತದೆ. ಹಾಗಲ್ಲ, ಅದು ಈ ಚತುರ್ಮುಖ ಬ್ರಹ್ಮನಿಗೆ ಅಭಿಮಾನ, ಇವರಿಗೆ ಅಭಿಮಾನ. ಸಂಹಿತಾಯಂ ಯತ್ರ ದೈರ್ಘ್ಯಂ ಪದೇ ಯತ್ರ ನವಿದ್ಯತೆ. ಶಾಸ್ತ್ರದಲ್ಲಿ ಒಂದು ನಿಯಮ ಹೇಳ್ತಾರೆ ಆಚಾರ್ಯ. ಎಲ್ಲಿಯಾದರೂ ಹ್ರಸ್ವ ಇದ್ದದನ್ನು ದೀರ್ಘ ಮಾಡಿದರೆ, ದೀರ್ಘ ಇದ್ದನ್ನು ಹ್ರಸ್ವ ಮಾಡಿದರೆ ಅದಕ್ಕೊಂದು ಉದ್ದೇಶ ಇರ್ತದಂತ ಅವ್ರಿಗೆ, ಹಾಗೆ ಮಾಡೋರಿಗೆ. ಶ್ಲೋಕವನ್ನು ಬೇರೆ ತನೂ ರಚನೆ ಮಾಡ್ಬೋದಿತ್ತು ಅವರು, ಹೀಗೆ ರಚನೆ ಮಾಡ್ಬೇಕಂತ ಏನಿಲ್ಲ. ಹ್ರಸ್ವ ಇದ್ದನ್ನು ದೀರ್ಘವಾಗಿ ಯಾಕೆ ಮಾಡಿದ್ರು ಅಂದ್ರೆ ಅಭಿಮಾನ ಇವನಿಗೆ ಜಾಸ್ತಿ ಇದೆ, ಹೆಚ್ಚಿದೆ ಅಂತ ತೋರಿಸ್ಲಿಕ್ಕಾಗಿ. ಹ್ರಸ್ವವನ್ನು ದೀರ್ಘವನ್ನಾಗಿ ಮಾಡುವ ಉದ್ದೇಶ ಇದು. ರುದ್ರಾದಿಗಳಿಗೆ ಜಾಸ್ತಿ ಇರ್ತದೆ. ರುದ್ರಾದ್ಯಾಸ್ತು ಅನಭಿಮಾನಾತ್ ಬಹಿರರ್ಥ ಯುಜಃ. ಅದನ್ನು ಭಾಷಾರ್ಥ ಸಂಪರ್ಕ ಉಳ್ಳವರು ಇವರು. ಅದು ಯಾವಾಗ ಅಸುರಾವೇಶ ಬಂದಾಗ ಮಾತ್ರ, ಎಲ್ಲಾ ಸಂದರ್ಭದಲ್ಲಿ ಅವರಿಗೆ ಹೀಗಾಗೋದಿಲ್ಲ. ಅಸುರಾವೇಶ ಬಂದಾಗ ಮಾತ್ರ ಅಂತ ಹೇಳಿದ್ರಿಂದ ಮೇಲ್ಮೇಲೆ ಹೋದಂತೆ ಅಸುರಾವೇಶ ಕಡಿಮೆ, ಕೆಳಗೆ ಬಂದಂತೆ ಅಸುರಾವೇಶ ಹೆಚ್ಚು. ಅದರಿಂದ ಈ ಗುಣಗಳ, ಈ ದುರ್ಗುಣಗಳ ಒಂದು ವ್ಯಾಪ್ತಿನೂ ಕೂಡ ಮೇಲೆ ಹೋದಂತೆ ಹೆಚ್ಚು, ಕೆಳಗೆ ಬಂದಂತೆ ಕಡಿಮೆ ಅಂತ ಅದರಿಂದ ಗೊತ್ತಾಗ್ತದೆ. ಶರೀರದ ಮೇಲೆ ಅಭಿಮಾನ ಇರುವುದರಿಂದ ಅವರನ್ನು ತನುಭೃತಗಳು ಅಂತ ಹೇಳಬೇಕು ರುದ್ರಾದಿಗಳನ್ನು. ಚತುರ್ಮುಖ ಬ್ರಹ್ಮನಿಗೆ ಶರೀರದ ಮೇಲೆ ಅಭಿಮಾನ ಇಲ್ಲ. ಆದ್ರಿಂದ ಅಷ್ಟಾದ್ರೂ ಕೂಡ ಇದೆ ಅವನಿಗೆ, ಶರೀರ ಅಂತೂ ಇದೆ, ಹೋಗಿಲ್ಲ ಅದಿನ್ನು. ಇದನ್ನೇ ಅನುವ್ಯಾಖ್ಯಾನ ಮೊದಲಾದ ಕಡೆ ರುಜುವಿನಾಂ ಏಕಏವಾಸ್ತಿ ಪರಮೋತ್ಸಾಹ ವರ್ಧನಂ ಸಗುಣ ಅಲ್ಪಮಾತ್ರತ್ವ ನರ್ಜುತ್ವೇನ ವಿರುದ್ಧತೆ ಅಂತ ಒಂದು ಶ್ಲೋಕ. ಅವನಿಗೆ ಈಗಲೇ ಎಲ್ಲ ಪಕ್ವಾಗಿ ಹೋಗಿದೆ, ಏನೂ ಮಾಡ್ಬೋದು, ಅವನು ಮುಕ್ತಿಗೆ ಹೋಗಿಬಿಡ್ಬೋದಿತ್ತು. ಆದರೆ ಮುಕ್ತಿಗೆ ಹೋಗ್ಲಿಕ್ಕೆ ಪರಮೋತ್ಸಾಹವನ್ನು ಅವನು ಇನ್ನೂ ತೋರಿಸಿಲ್ಲ. ಯಾಕೆಂದ್ರೆ ತೋರಿಸಿಬಿಟ್ಟು ಹೋಗ್ಲೇಬೇಕು ಅವನು. ಅವನು ನಮ್ಮಂತೆ ಅವನಲ್ಲ, ಏನೋ ಅನ್ಕೊಂಡೆ ಆಗ್ಲಿಲ್ಲ, ಆಲೋಚನೆ ಮಾಡಿದ್ರೆ ಹೋಗ್ಬೇಕು ಅಂತ ಆಗ್ಲಿಲ್ಲ ಅಂತ ನಾವು ಅನ್ಕೋತಿರ್ತೇವೆ. ಅವನು ಹಾಗಲ್ಲ, ಅವನು ಆಲೋಚನೆ ಮಾಡಿದ್ರೆ ಆಗ್ಲೇಬೇಕು. ಅದಕ್ಕಾಗಿ ಅವನು ಆಗ್ಲೇಬೇಕು, ಆದ್ರೆ ಈಗ ಆಗಬಾರ್ದಾಗಿದೆ. ಪರಮಾತ್ಮನ ಸಂಕಲ್ಪ ಈಗ ಆಗಬಾರ್ದು ಅಂತಿದೆ. ಅದಕ್ಕನುಸಾರವಾಗಿ ತನ್ನ ಇಚ್ಛೆಗಳನ್ನು ಮಾಡ್ತಾನೆ. ಪರಮಾತ್ಮ ಯಾವ ಇಚ್ಛೆಗಳನ್ನು ಮಾಡಿರ್ತಾನೆ ಅದಕ್ಕನುಸಾರವಾಗಿ ಇವನ ಇಚ್ಛೆ ಇರ್ತಿರ್ತಾನೆ. ನಮಗದು ಗೊತ್ತಾಗೋದಿಲ್ಲ. ಅವನಿಗೆಲ್ಲ ಸರ್ವಜ್ಞಾದ್ರಿಂದ ಪರಮಾತ್ಮ ಯಾವಾಗ, ಯಾರು, ಎಲ್ಲಿಗೆ ಹೋಗ್ಬೇಕು, ಹೇಗೆ ಹೋಗ್ಬೇಕು ಎಲ್ಲವನ್ನೂ ಸಂಕಲ್ಪ ಮಾಡಿಟ್ಟಿರ್ತಾನೆ. ಅದನ್ನ ತಿಳಿದಿರ್ತಾನೆ. ತಿಳಿದಿರೋದ್ರಿಂದ ಅದು ಪ್ರಕಾರವಾಗಿ ಅವನು ಹೋಗ್ತಾನೆ. ಅದಕ್ಕಾಗಿ ಇವನು ಪರಮೋತ್ಸಾಹವನ್ನು ತೋರಿಸಿಲ್ಲ. ಅದು ದೋಷ ಏನಲ್ಲ, ಅದು ಆ ಶರೀರವನ್ನು ಹೊತ್ಕೊಂಡೇ ಇದ್ದಾನೆ ಇನ್ನೂ ಕೂಡ. ಬ್ರಹ್ಮಾದಯ ಇತ್ಯತ್ರ ಬ್ರಹ್ಮಣೋ ಗ್ರಹಣೇಪಿ ತನುಭೃತ್ವ ಬಹಿರರ್ಥಭಾವ ತ್ವಯೋ ಅಸಂಭವೇತಿ ವಿಮೋಹಿತ ಧೀತ್ವಂ ವೈವಕ್ಷಿಕಂ ಸಂಭವತ್ಯೇವ ಇತ್ಯಾಹ. ಬ್ರಹ್ಮಾದಯ ಅಂತಂದ್ರೆ ಬ್ರಹ್ಮ ಅಂತಿದೆ. ಬ್ರಹ್ಮ ಆದಿ ಯಶಾಂತೆ ಬ್ರಹ್ಮಾದಯ ಅಂತ. ಬ್ರಹ್ಮ ಅನ್ನೋ ಶಬ್ದವನ್ನು ನಾವು ತಗೊಂಡ್ರು ಕೂಡ ಅದಕ್ಕೆ ಅತದ್ಗುಣ ಸಂವಿಜ್ಞಾನ ಬಹುರಿ ಅಂತ ಅರ್ಥ ಮಾಡಬೇಕು ಅಂತ ನಾವು ನೋಡಿದ್ವಿ. ಮುಂದೆ ಆ ಚತುರ್ಮುಖ ಬ್ರಹ್ಮನಿಗೂ ಕೂಡ ಒಂದು ರೀತಿಯಾದ ಮೋಹ ಇದೆ, ತಾಂತ್ರಿಕವಾದ ಮೋಹ ಅದಷ್ಟೇ. ಆ ಮೋಹ ಇದೆ ಅಂತ ಅನ್ನೋದನ್ನು ಮುಂದಿನ ಶ್ಲೋಕದಲ್ಲಿ ವರ್ಣಿಸ್ತಾರೆ. ಸರ್ವೇಶಾಂ ಬ್ರಹ್ಮ ಪದವಿ ಯೋಗ್ಯಾನಾಂ ಪೂರ್ವಮೇವತ್ವ ಅನ್ನೋ ಶ್ಲೋಕದಿಂದ. ಚತುರ್ಮುಖ ಬ್ರಹ್ಮನಿಗೂ ಸರಸ್ವತಿಗೂ ಏನು ವ್ಯತ್ಯಾಸ, ಮತ್ತೆ ಈ ಋಜುಗಣಸ್ಥರ ಮೂಲ ರೂಪಗಳಿಗೂ ಅವತಾರ ರೂಪಗಳಿಗೂ ಏನು ವ್ಯತ್ಯಾಸ, ಆಮೇಲೆ ಅವರಿಗೆ ಈ ಹಿಂದೆ 100 ಜನ್ಮದ ಹಿಂದೆ ಅವರಿಗೆ ಅವ್ರ ಸ್ಥಿತಿ ಹೇಗಿತ್ತು, ಈಗಿನ ಸ್ಥಿತಿ ಹೇಗಿದೆ, ಅದನ್ನೆಲ್ಲ ಈ ಮುಂದಿನ ಶ್ಲೋಕಗಳಲ್ಲಿ ನಾವು ನೋಡ್ತೇವೆ. ಅದು ಒಂದು ವಿಶಿಷ್ಟವಾದಂತಹ ತತ್ವ. ಮೂಲ ರೂಪದಲ್ಲಿದ್ದಂತೆ ಇಲ್ಲಿ ಇರೋದಿಲ್ಲ ಅವರೆಲ್ಲ ಯಾರೂ ಕೂಡ. ಚತುರ್ಮುಖ ಬ್ರಹ್ಮನಿಗೆ ಸರಸ್ವತಿಗೆ ಮೂಲ ರೂಪ ಅವತಾರ ರೂಪ ಇಲ್ಲವೇ ಇಲ್ಲ. ಆದರೆ ವಾಯು ಮತ್ತು ಸರಸ್ವತಿಗೆ ಇಲ್ಲಿ ಅವತಾರ ರೂಪ ಇದೆಯಲ್ಲ. ಆದ್ರಿಂದ ಅವ್ರಿಗೂ ಎಲ್ಲರಿಗೂ ಒಂದು ರೀತಿಯಾದ ಮೋಹ ಇದೆ, ಒಂದು ರೀತಿಯಾದ ಅಪರಿಪೂರ್ಣತೆ ಇದೆ ಅನ್ನೋದನ್ನೆಲ್ಲ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನ ಈ ಮುಂದಿನ ಭಾಗದಲ್ಲಿ ನಾವು ಶ್ರವಣ ಮಾಡೋಣ.